ನೋಡಿ, ನೀವು ಇದು ಪಟ್ಟಭದ್ರಲ್ಲ, ಅವರಿಗೆ ಮೆಳ್ಳೆಗಣ್ಣಿನ ಇತಿಹಾಸಗಾರರು ಅಂತ ಹೇಳ್ತಾರೆ. ತಾಜ್ ಮಹಲ್ ಅನ್ನು ಹಿಂದೂಗಳು ಕಟ್ಟಿರುವುದು. ಈಗ ಅಗೆದು ಮಸೀದಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇದು ಮಸೀದಿಯನ್ನಾಗೆದು ದೇವಸ್ಥಾನ ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇವರು ಮೆಳ್ಳೆಗಣ್ಣಿನ ಇತಿಹಾಸಗಾರರು. ಇವರು ಇದು ಇಂಥದ್ದೊಂದು ಒಂದು ಒಂದು ದೊಡ್ಡ ಪರಂಪರೆ ಇದೆ. ನೀವು ನೋಡಿ, ಶೂದ್ರರು ಯಾರು ಎನ್ನುವುದನ್ನ ಶೂದ್ರರಿಗೆ ಮೊದಲ ಬಾರಿ ಭಾರತದಲ್ಲಿ ತಿಳಿಸಿಕೊಟ್ಟವರು ಬಾಬಾ ಸಾಹೇಬರು. ಹೂ ವ್ಯಾರ್ ಶೂದ್ರಾಸ್ ಅಂತ ಅವ್ರದ್ದೊಂದು ಪುಸ್ತಕ ಇದೆ. ನೀವು ನಾನು ಸುಮ್ಮನೆ ಓದಿದ್ರೆ ನಮಗೆ ಆ ಎಲ್ಲಿಂದ ಪುರಾಣದಿಂದ ತೆಗೆದು ಅದರಲ್ಲಿ ಹೇಳಿದ್ದಾರೆ ಅಂದರೆ ಶೂದ್ರರು ಹೇಗೆ ಅವ್ರು ಬಂದರು, ಈ ಮನು ಹೇಗೆ ಅವರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ನಾನು ಅದನ್ನು ಬೆಳಿಗ್ಗೆ ಯಾವುದೋ ಪೋಸ್ಟಿಗೆ ಹಾಕಿದೆ. ಅವರು ಶೂದ್ರರು ಎಲ್ಲಿ ರಾಜರಾಗಿರ್ತಾರೆ ಅಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಅಲ್ಲಿ ಇರಬಾರದು ಅಂತ ಹೇಳ್ತಾರೆ. ಮನು ಹೇಳಿರೋದು ಅದನ್ನು. ಅದರ ಪ್ರಕಾರ ಈಗ ಭಾರತದಲ್ಲಿ ಯಾರು ಇರಬಾರದು, ಯಾಕೆಂದ್ರೆ ಶೂದ್ರನೇ ಪ್ರೈಮ್ ಮಿನಿಸ್ಟರ್. ಈಗ ಯಾವ ಸ್ಥಿತಿ ಇದೆ, ಮನು ಹೇಳಿರೋದು ಅದು. ಅವರು ಅದರ ಶ್ಲೋಕದ ಎಷ್ಟೆಷ್ಟನೇ ಸಂಖ್ಯೆ ಪುಟಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅವರು, ಆಯ್ತಾ. ಈಗ ನೋಡಿ, ಕರ್ನಾಟಕದನ್ನೇ ತಗೊಳ್ಳಿ ನೀವು. OBC ಚೀಫ್ ಮಿನಿಸ್ಟರ್ ಯಾಕೆ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಅನ್ನು ತರ್ಲಿಕ್ಕೆ ಆಗ್ತಾ ಇಲ್ಲ? ಬೇರೆ ಎಲ್ಲ ಬೇಡ, ಬೇರೆ ನೀವು ಬಿಟ್ಬಿಡಿ, ಬೇರೆ ರಾಜ್ಯಗಳು ಬಿಟ್ಬಿಡಿ. ಯಾಕೆ ಆಗ್ತಾ ಇಲ್ಲ? ನಾನು ಸಿದ್ದರಾಮಯ್ಯ ಒಬ್ಬರನ್ನು ದೂರ್ತಾ ಇಲ್ಲ. ಈ OBC ಲೀಡರ್ಗಳು, MLAಗಳು ಇಷ್ಟೊಂದು ಮಂದಿ ಇದಾರಲ್ಲ. ಈಗ BJP ಅವರು ಅದನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ತಾರಲ್ಲ, ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನು ಒಪ್ಕೊಳ್ಬೇಕು. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ ಅಂತ ಹೇಳಿದಾರಲ್ಲ, ಹಿಂದುತ್ವದ ವಿರುದ್ಧನೇ ಮಾತಾಡಿದಾರಲ್ಲ, ಅದನ್ನು ಸುಟ್ರಲ್ಲ. ನೀವು ಅದನ್ನು ಒಪ್ಕೊಳ್ಬೇಕು. ಯಾರೋ ನಾನು ಬೆಳಿಗ್ಗೆ ಅದನ್ನು ಹಾಕಿದ ಕೇಳ್ತಾ ಇದ್ರೆ ಎಲ್ಲಿ ಮನುಸ್ಮೃತಿ ಹೇಳಿದೆ ಅಂತ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಸಹಭೋಜನ ಇದೆ? ಪುರೋಹಿತರನ್ನ ಒಂದು ಜಾತಿಯ ಆಧಾರದಲ್ಲಿ ನೇಮಕ ಮಾಡ್ತಾರ ವಿನ ಅರ್ಹತೆ ಮೇಲೆ ಮಾಡೋದಿಲ್ಲ. ಅದು ಮನುಸ್ಮೃತಿನೇ, ಅದು ಮನು ಹೇಳಿದ್ದನ್ನೇ ಮಾಡಿರೋದು ಅದು. ನಮಸ್ಕಾರ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾನು ಧರಣೀಶ್ ಬೂಕನ್ಕೆರೆ. ಅಂಬೇಡ್ಕರ್ ಜಯಂತಿ ಹೊತ್ನಲ್ಲಾದರೂ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಬಗ್ಗೆ ಕೆಲವು ವಿಷಯಗಳಲ್ಲಿ ಮಿಸ್ಗೈಡ್ ಆಗ್ತಿದೆಯಲ್ಲ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಟ್ಟು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಸಮಸ್ತ ಕೇಳುಗರಿಗೆ ಕೂಡ, ನೋಡುಗರಿಗೆ ಶುಭಾಶಯಗಳು. ಸರ್, ನಾನು ಮಿಸ್ಗೈಡ್ ಆದ ವಿಷಯಗಳು ಅಂತಂದಲ್ಲ, ಅದರಲ್ಲಿ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಂದರೆ, ಈ ಹಿಂದುಳಿದ ವರ್ಗಗಳಿಗೆ ಅಂಬೇಡ್ಕರ್ ಏನು ಮಾಡಿಲ್ಲ ಅನ್ನೋ ಒಂದು ತಪ್ಪು ಅಭಿಪ್ರಾಯ ಇದೆ. ಅದು ನಿಮ್ಗೇನು ಅನಿಸುತ್ತೆ? ನನ್ನ ಪ್ರಕಾರ ಅದರ ವಿರುದ್ಧವಾದ ವಾಸ್ತವ, ಅದಕ್ಕೆ ವಿರುದ್ಧವಾಗಿದೆ. ಹಿಂದುಳಿದವರು ಅಂಬೇಡ್ಕರ್ ಅವರನ್ನು ಮರೆತು ಬಿಟ್ಟಿದ್ದಾರೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾರಂಭದ ದಿನಗಳನ್ನು ನೋಡಿದರೆ, ಅವರು ಮೊದಲು ಗುರುಗಳಂತ ಸ್ವೀಕರಿಸಿದ್ದು ಜ್ಯೋತಿಬಾ ಫುಲೆ ಅವರನ್ನು. ಅವರು ಮಹಾತ್ಮ ಅಂತ ಹೇಳಿರೋದು ನನ್ನ ಗುರುಗಳಂತ ಹೇಳ್ತಾರೆ ಅವರು. ಜ್ಯೋತಿಬಾ ಫುಲೆ ಒಬ್ಬ OBC ಲೀಡರ್. ಅಂಬೇಡ್ಕರ್ ಅವರ ಇಡೀ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರೋರು ಎಲ್ಲರೂ ಕೂಡ OBCಗಳು. ನೀವು ಬಡೋದ ಸಂಸ್ಥಾನದ ಸಯ್ಯಾಜಿರಾವ್ ಗಾಯಕ್ವಾಡ್ ಅರಸರು, ಸಾವು ಮಹಾರಾಜ್, ಅದ ನಂತರ ಜ್ಯೋತಿಬಾ ಫುಲೆ, ಇವರೆಲ್ಲರೂ ಕೂಡ OBC ಲೀಡರ್ಗಳು. ಅದನ್ನು ಕೂಡ ನಾವು ಮರೆತು ಬಿಟ್ಟಿದ್ದೇವೆ ಆ ಕಾಲದಲ್ಲಿ. ಯಾಕೆಂದ್ರೆ ದಲಿತ ಸಮುದಾಯದಲ್ಲಿ ಆ ಕಾಲದಲ್ಲಿ ಅಂತ ಸಂಪನ್ಮೂಲದಾಗಲಿ ಪ್ರಭಾವಗಳಾಗಲಿ ಆ ಸಮುದಾಯದಲ್ಲಿ ಯಾರು ಇರಲಿಲ್ಲ. ಸೊ ಅಂಬೇಡ್ಕರ್ ಅವರ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಈಗ ನೋಡಿ, ಅವರು ಮೂವರನ್ನು ತಮ್ಮ ಗುರುಗಳಂತ ಹೇಳ್ತಾರೆ. ಒಬ್ಬ ಬುದ್ಧ, ಇನ್ನೊಬ್ಬ ಕಬೀರ, ಇನ್ನೊಬ್ಬ ಜ್ಯೋತಿಬಾ ಫುಲೆ. ಕಬೀರ, ಜ್ಯೋತಿಬಾ ಫುಲೆ ಎಲ್ಲರೂ ಕೂಡ ಆ ಸಮಾಜದಿಂದ ಬಂದವರು, ಯಾರು ದಲಿತರಲ್ಲ. ಅದರ ನಂತರ ಭಾಳ ಮಂದಿ, ಅದು ಒಂದು ಇತಿಹಾಸಕಾರರಿಂದಲೂ ತಪ್ಪಾಗಿದೆ. ನಮ್ಮ ಸಮಸ್ಯೆ ಏನಂದ್ರೆ, ಈಗ ಜನರಲ್ ಆಗಿ ಬಸವಣ್ಣನಂದ್ರೆ ಲಿಂಗಾಯತರು, ನಾರಾಯಣ ಗುರುಗಳಂದ್ರೆ ಈಳವರು, ಈ ರೀತಿ ನಾವು ಕುವೆಂಪು ಅಂದ್ರೆ ಒಕ್ಕಲಿಗರು, ಈ ರೀತಿ ಮಾಡ್ಕೊಂಡೇ ಬಂದಿದ್ದೇವೆ. ನೋಡಿ, ಅಂಬೇಡ್ಕರ್ ಅವರನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅವರ ಚಿಂತನೆಗಳ ಬಗ್ಗೆ ಚರ್ಚೆ ಆಗಿರೋದು ಇತ್ತೀಚೆಗೆ 1-2 ದಶಕಗಳಿಂದ ಚರ್ಚೆ ಆಗಿರ್ತಾ ಇರೋದು ಇದು. ಅದಕ್ಕಿಂತ ಮೊದಲು ಅಂಬೇಡ್ಕರ್ ಅಂತ ದೊಡ್ಡ ಚರ್ಚೆಗಳು ನಡೆದಿಲ್ಲ. ಅಂಬೇಡ್ಕರ್ ಸಮಗ್ರ ಗ್ರಂಥಗಳು ಮಹಾರಾಷ್ಟ್ರ ಸರ್ಕಾರ ಪ್ರಕಟ ಮಾಡಿದ ನಂತರ ಎಲ್ಲ ನಮ್ಮ ರಾಜ್ಯಗಳಲ್ಲೂ ಕೂಡ ಅವರ ಸಂಬಂಧ ಬಂತು. ಈಗ ಚರ್ಚೆ ಆಗಿದೆ. ಅದರಿಂದ ಇದು ಬಹಳ ಮುಖ್ಯವಾದ, ನನಗೂ ಅನಿಸ್ತದೆ, ಅಂಬೇಡ್ಕರ್ ಮತ್ತು ಹಿಂದುಳಿದ ಜಾತಿಗಳ ನಡುವಿನ ಈ ಸಂಬಂಧದ ಬಗ್ಗೆ ಒಂದು ಚರ್ಚೆ ನಡೆಯಬೇಕು ಅಂತ. ನಾನು ನಿಮಗೆ ಪ್ರಾರಂಭದಲ್ಲಿ ಒಂದು 3 ಹೆಸರು ಹೇಳ್ತೇನೆ. ಆ 3 ಹೆಸರುಗಳು OBCಗಳು. ಒಬ್ಬರು ಸೀತಾರಾಮ್ ಕೇಶವ ಬೋಲೆ ಅಂತ. ಅವರು ಭಂಡಾರಿ ಸಮಾಜದವರು. ಮಹಾರಾಷ್ಟ್ರದಲ್ಲಿ ಭಂಡಾರಿ ಸಮಾಜದವರು ಅಂದರೆ ಶೇಂದಿ ತೆಗೆಯವರು, ಆಯ್ತಾ, ಟಾಡಿ ಟ್ಯಾಪರ್ಸ್.
ಅವರು ಈ ಅಂಬೇಡ್ಕರ್ ಮೆಟ್ರಿಕ್ನಲ್ಲಿ ಹೈಯೆಸ್ಟ್ ಮಾರ್ಕ್ ತಗೊಂಡು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಅವ್ರಿಗೆ ಒಂದು 20 ವರ್ಷದ ಅಂತರ ಇರ್ಬೋದು ಬೋಲೆ ಅವರಿಗೂ ಅವ್ರಿಗೂ ಮತ್ತು. ಆ ದಿವಸದಿಂದ ಅವರು ಅಂಬೇಡ್ಕರ್ ಅಭಿಮಾನಿಗಳಾಗ್ತಾರೆ. ಅವರು ಭಾಳ ದೊಡ್ಡ ಮಟ್ಟದಲ್ಲಿ ನಾನ್ ಬ್ರಾಹ್ಮಿನ್ ಮೂಮೆಂಟನ್ನು ಅದರಲ್ಲಿ ಇನ್ವಾಲ್ವ್ ಆಗಿದ್ದವರು. ಅವರು ಆಮೇಲೆ ಮಹಾರಾಷ್ಟ್ರದಲ್ಲಿ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅವರು ಹೋಗ್ತಾರೆ. ಅವರು ಅಲ್ಲಿ ದಲಿತರಿಗೆ ಸಾರ್ವಜನಿಕ ಬಾವಿಗಳನ್ನು ಬಳಸಲಿಕ್ಕೆ ಹಕ್ಕು ಕೊಡಬೇಕಂತ 1923ಯಲ್ಲಿ ಒಂದು ಮಸೂದೆಯನ್ನು ತರ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಮಹಾಡ್ ಕೆರೆದು ಸತ್ಯಾಗ್ರಹ ಆಗಿದ್ದು 1927ನಲ್ಲಿ, ಆಯ್ತಾ? ಅದಕ್ಕಿಂತ ಒಂದು ಇತಿಹಾಸಕಾರರ ಪ್ರಕಾರ ಅಂಬೇಡ್ಕರ್ ಅವರಿಗೆ ಅದು ಕೂಡ ಒಂದು ಪ್ರೇರಣೆ ಅಂತ, ಆಯ್ತಾ? ಈ ಬಿಲಾಂಗ್ಸ್ ಟು ದಿ ಭಂಡಾರಿ ಕಮ್ಯುನಿಟಿ, OBC ಕಮ್ಯುನಿಟಿ. ಅದರ ನಂತರ ಅವರ ಜೊತೆಯಲ್ಲೇ ಇರ್ತಾರೆ. ಕೊನೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಕೊನೆಗೆ ಅವರು ಹಿಂದೂ ಮಹಾಸಭೆಗೆ ಹೋಗ್ತಾರೆ, ಅದು ಬೇರೆ. ನಾನ್ ಬ್ರಾಹ್ಮಿನ್ ಒಂದು ನಾನ್ ಬ್ರಾಹ್ಮಿನ್ ಪಾರ್ಟಿ ಅಂತ ಇರುತ್ತೆ, ಅದು ಕೊನೆಗೆ ಕಾಂಗ್ರೆಸ್ ಜೊತೆ ವಿಲೀನ ಆಗುತ್ತೆ. ಆ ಪಾರ್ಟಿ ಇರುವವರೆಗೆ ಅವರು ಕೌನ್ಸಿಲ್. ಬಹಳ ಮುಖ್ಯವಾಗಿ ನಾವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಅಂಬೇಡ್ಕರ್ ಪ್ರಾರಂಭದ ದಿನಗಳಲ್ಲಿ ದಲಿತ ಇಶ್ಯೂಸ್ಗಳನ್ನು ಹೆಚ್ಚು ಮಾತಾಡಿಲ್ಲ, ಆಯ್ತಾ? ಒಂದನೇದಾಗಿ ಬಹಳ ಮಂದಿಗೆ ಅದು ಯಾಕೆ ಗೊತ್ತಿಲ್ಲ, ಅದು ನೀವು ಹೇಳಿದ ಸರಿ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಉದಾಹರಣೆಗೆ ಗೇಣಿದಾರರ ಚಳವಳಿ ಮಹಾರಾಷ್ಟ್ರದಲ್ಲಿ ಕೊಂಕಣ ಏರಿಯಾ ಇದೆ, ಕೊಂಕಣ ಏರಿಯಾದಲ್ಲಿ ಅಲ್ಲಿ ಬಹಳಷ್ಟು ಮಂದಿ ಈಗ ಉಪ್ಪು ತೆಗೆಯುವವರನ್ನು ಅಗರಿಗಳಂತ ಹೇಳ್ತಾರೆ. ದೇ ಆರ್ ಆಲ್ಸೋ ನಾನ್ OBC. ಆಮೇಲೆ ಭಂಡಾರಿಗಳು, ಕುಣುಬಿಗಳು, ಆಮೇಲೆ ಮಾಲಿಗಳು, ಇವರೆಲ್ಲ ಆ ಏರಿಯಾದಲ್ಲಿ ಕೊಂಕಣ. ಬಾಲಾಸಾಹೇಬ್ ಬಾಲ್ ಠಾಕ್ರೆ ಆ ಏರಿಯಾದಲ್ಲಿ ಬಂದಿದ್ದು. ಅವರ ಅಪ್ಪ ಬಹಳ ಪ್ರೋಗ್ರೆಸಿವ್ ಆಗಿ ನಾನ್ ಬ್ರಾಹ್ಮಿನ್, ಅವ್ರ ಕಾಯಸ್ಥ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅನ್ನು ಲೀಡ್ ಮಾಡಿದವರು. ಅವರೆಲ್ಲರೂ ಅಂಬೇಡ್ಕರ್ಗೆ ಸಪೋರ್ಟ್ ಮಾಡ್ತಾರೆ ನಂತರ ದಿನಗಳಲ್ಲಿ. ಸೊ ಗೇಣಿದಾರ ಅಲ್ಲಿ ಕೋಟಿ ಅಂತ ಹೇಳ್ತಾರೆ. ಗೇಣಿಗೆ ಅಂದ್ರೆ ಭೂಮಿಗೆ ತೆರಿಗೆ ಕೊಡೋದು. ಅದರ ಟೆನೆಂಟ್ಗಳೆಲ್ಲರೂ ಕೂಡ ಭಂಡಾರಿಗಳು, ಅಗರಿಗಳು, ಕುಣಬಿಗಳು, ಮಹಾರ್ಗಳು, ಇವರೆಲ್ಲ ಬಹಳ ದೊಡ್ಡ ಮೂವ್ಮೆಂಟ್ ಅನ್ನು ಬೋಲೆ ಶುರು ಮಾಡ್ತಾರೆ ಇಲ್ಲಿ, ಇದು ಗೇಣಿದಾರರ ಚಳವಳಿಯನ್ನು. 1920ರಿಂದ 1942 ಆಸ್ಪಾಸಿನವರೆಗೆ ಆ ಚಳವಳಿ ನಡೆಯುತ್ತೆ. 50ರಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವ್ರ ಒತ್ತಾಯದಿಂದ ಭೂಸುಧಾರಣೆ ಅಂದ್ರೆ ಗೇಣಿ ಭೂಮಾಲಿಕ ಇದು ಗೇಣಿ ಕೊಡುವ ಈ ಪದ್ಧತಿ ಇಲ್ಲ ನಿಷೇಧಕ್ಕೆ ಒಂದು ಕಾನೂನು ತರ್ತಾರೆ. ಈ ಬೋಲೆ ಅವರು, ಸೀತಾರಾಮ್ ಕೇಶ್ ಬೋಲೆ ಅವರು ಅದನ್ನು ಲೀಡ್ ಮಾಡ್ತಾರೆ. ಕೊನೆಗೆ ಅಂಬೇಡ್ಕರ್ ಅವರಿಗೆ ಸೇರ್ತಾರೆ. ಇದು ಒಬ್ಬರು. ಇನ್ನೊಬ್ಬರು ನಾರಾಯಣ ನಾಗು ಪಾಟೀಲ್ ಅಂತ, ಅವರು ಅಗರಿ ಸಮಾಜದವರು, ಆಯ್ತಾ? ಆ ಅಗರಿ ಸಮಾಜದವರು ಅಂದ್ರೆ ಉಪ್ಪು, ಕೋಸ್ಟಲ್ ಏರಿಯಾದಲ್ಲಿ ಉಪ್ಪು ತೆಗೆಯುವ ಅವರ ಕೆಲಸ. ಅವರು ಆ ಚಳವಳಿಯಲ್ಲಿ ಕೂಡ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅವರು ಕೂಡ ಈ ಕೊಲಾಬಾದಿಂದ MLC ಆಗಿರ್ತಾರೆ. ಇವರ ಜೊತೆನೆ ಕೊನೆಯವರೆಗೆ ಇರ್ತಾರೆ ಅವರು. ಇನ್ನೊಬ್ಬರು ಭಾಸ್ಕರ ರಘುನಾಥ್ ಕಡೇಕರ್ ಅಂತ, ಅವರು ಕೂಡ ಭಂಡಾರಿ ಕಮ್ಯುನಿಟಿಯವರು. ನೀವು ತೇಳ್ತುಂಬೆ ಅವರು ಒಂದ್ ಕಡೆ ಬರೆದಿದ್ದಾರೆ, ಅವರನ್ನು ಧನಂಜಯ ಕೀರ್ ಕೂಡ ಬರೆದಿರಬೇಕು. ತೇಳ್ತುಂಬೆ ಅವರು ಬರೆದಿದ್ದಾರೆ, ಮಹಾಡ್ ಸತ್ಯಾಗ್ರಹ ಮತ್ತು ಕಾಲಾರಾಮ್ ಸತ್ಯಾಗ್ರಹದ ಹೀರೋ ಅವರು ಅಂತ. ಅವರು ಪ್ರಬುದ್ಧ ಭಾರತಕ್ಕೆ ಅವರು ಸಂಪಾದಕರಾಗ್ತಾರೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದ ನಂತರ ಬೌದ್ಧಯಾನ ಅಂತ ಒಂದು ಪತ್ರಿಕೆ ಮಾಡ್ತಾರೆ, ಅದಕ್ಕೂ ಸಂಪಾದಕರಾಗಿರ್ತಾರೆ. ಕೊನೆಯವರೆಗೆ ಅಂಬೇಡ್ಕರ್ ಜೊತೆ ಇರ್ತಾರೆ. ಅಂಬೇಡ್ಕರ್ ಕಾಲ ನಂತರ ಆ ಪತ್ರಿಕೆಯ ಸಂಪಾದಕರಾಗಿ ಅವರು ಕಂಟಿನ್ಯೂ ಆಗ್ತಾರೆ. ಇಂಥದ್ದೊಂದು ಸೀರೀಸ್ ಇದೆ. ಮುಖ್ಯವಾಗಿ ಗೇಣಿದಾರರ ಚಳವಳಿಯಲ್ಲಿ ಏನು ನಡೆಯುತ್ತೆ ಅದು ಇವರೆಲ್ಲರ ಜೊತೆ ಸೇರಿ ಅಂಬೇಡ್ಕರ್ ಮುನ್ನಡೆಸ್ತಾರೆ. ಅವರು ILP ಮಾಡಿದಾಗ, ಇಂಡಿಯನ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮಾಡ್ತಾರಲ್ಲ, ಆ ಕಾಲದಲ್ಲೂ ಕೂಡ ಅವರ ಜೊತೆ ಅವರು ಫಸ್ಟ್ ಇಲೆಕ್ಷನ್ ನಿಂತಾಗ 17 ಮಂದಿಯಲ್ಲಿ ಮೆಜಾರಿಟಿ ಜನ OBCಗಳಿರ್ತಾರೆ. ಅಲ್ಲಿ ಅದರ ನಂತರದ ದಿನಗಳಲ್ಲಿ ಅವರು ಅನ್ಟಚಬಿಲಿಟಿಯನ್ನು ಪ್ರಧಾನವಾಗಿ ಇಟ್ಟುಕೊಂಡು 1942 ನಂತರದ ದಿನಗಳಲ್ಲಿ ಹೆಚ್ಚು, ಅಂದರೆ 20ರಿಂದ ಶುರುವಾಗಿರುತ್ತೆ, ಅದನ್ನು ಮಾಡ್ತಾರೆ. ಅದರ ನಂತರ ಈ ದಲಿತರದ್ದು ಕಲ್ಚರಲ್ ಹಿಸ್ಟ್ರಿಗಳನ್ನು ತೆಗೆದು ಒಂದು ಮೂವ್ಮೆಂಟ್ ನಡೆದಾಗ ಒಂದು ಸಣ್ಣ ಕ್ಲಾಶ್ ಆಗುತ್ತೆ. ಯಾಕೆಂದ್ರೆ ನೀವು ನೋಡಿ, ನಮ್ಮಲ್ಲೂ ಕೂಡ ಹಂಗೆ ದಲಿತರ ಪೂಜಾ ವಿಧಾನಗಳು ಅದು ಬಹಳ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಆದ್ರೆ OBCಗಳ ದೇವರು ಪೂಜೆಗಳೆಲ್ಲ ಮೇಲ್ಜಾತಿಯವರ ಜೊತೆ ಮಿಳಿತವಾಗಿರುತ್ತೆ ಸಾಮಾನ್ಯವಾಗಿ. ಅದರಿಂದ ಆ ಕಾರಣದಿಂದಾಗಿ ಕಲ್ಚರಲ್ ಹಿಸ್ಟ್ರಿಗಳನ್ನು ತೆಗೆದು ಆ ರೀತಿಯ ಚರ್ಚೆಗಳು ನಡೆದಾಗ ಸ್ವಲ್ಪ ಬೇರೆ ದಾರಿ ಬಂದು ಬಿಡುತ್ತೆ. ಒಂದೇ ಒಂದು ನಿಮಿಷ ಇಲ್ಲಿ ನೋಡಿ, ಇದು ಈ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಮಾತಾಡಿದಾಗ ಇನ್ನೊಂದು ನನಗೆ ಕೇಳ್ಬೇಕು ಅನಿಸ್ತು. ಏನಂತಂದ್ರೆ, ದಲಿತರು ಮತ್ತೆ ಶೂದ್ರರು, ಹಿಂದುಳಿದವರು ಅಂದ್ರೆ ಯಾರು? ಶೂದ್ರರು. ಇವರಿಬ್ಬರನ್ನ ಬೇರ್ಪಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇತಿಹಾಸಕಾರರು ಅಂದ್ರೆ ಯಾರು? ಈ ಪಟ್ಟಭದ್ರರು ಅಂತ ನಾವು ಯಾರನ್ನ ಕರಿಬಹುದೋ ಅವ್ರನ್ನ
ಅವರು ಮಾಡಿರುವಂತಹ ಕುತಂತ್ರನ ಇದು ಅಂತ. ನೋಡಿ, ನೀವು ಇದು ಪಟ್ಟಭದ್ರರಲ್ಲ, ಅವರಿಗೆ ಮೆಳ್ಳೆಗಣ್ಣಿನ ಇತಿಹಾಸಗಾರರು ಅಂತ ಹೇಳ್ತಾರೆ. ತಾಜ್ ಮಹಲ್ ಅನ್ನು ಹಿಂದೂಗಳು ಕಟ್ಟಿರುವುದು. ಈಗ ಅಗೆದು ಮಸೀದಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇದು ಮಸೀದಿಯನ್ನಾಗೆದು ದೇವಸ್ಥಾನ ಹುಡುಕ್ಲಿಕ್ಕೆ ಹೋಗ್ತಾರಲ್ಲ, ಇವರು ಮೆಳ್ಳೆಗಣ್ಣಿನ ಇತಿಹಾಸಗಾರರು. ಇವರು ಇದು ಇಂಥದ್ದೊಂದು ಒಂದು ಒಂದು ದೊಡ್ಡ ಪರಂಪರೆ ಇದೆ. ನೀವು ನೋಡಿ, ಶೂದ್ರರು ಯಾರು ಎನ್ನುವುದನ್ನ ಶೂದ್ರರಿಗೆ ಮೊದಲ ಬಾರಿ ಭಾರತದಲ್ಲಿ ತಿಳಿಸಿಕೊಟ್ಟವರು ಬಾಬಾ ಸಾಹೇಬರು. ಹೂ ವ್ಯಾರ್ ಶೂದ್ರಾಸ್ ಅಂತ ಅವ್ರದ್ದೊಂದು ಪುಸ್ತಕ ಇದೆ. ನೀವು ನಾನು ಸುಮ್ಮನೆ ಓದಿದ್ರೆ ನಮಗೆ ಆ ಎಲ್ಲಿಂದ ಪುರಾಣದಿಂದ ತೆಗೆದು ಅದರಲ್ಲಿ ಹೇಳಿದ್ದಾರೆ ಅಂದ್ರೆ ಶೂದ್ರರು ಹೇಗೆ ಅವ್ರು ಬಂದ್ರು, ಈ ಮನು ಹೇಗೆ ಅವರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ನಾನು ಅದನ್ನು ಬೆಳಿಗ್ಗೆ ಯಾವುದೋ ಪೋಸ್ಟಿಗೆ ಹಾಕಿದೆ. ಅವರು ಶೂದ್ರರು ಎಲ್ಲಿ ರಾಜರಾಗಿರ್ತಾರೆ ಅಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಅಲ್ಲಿ ಇರಬಾರದು ಅಂತ ಹೇಳ್ತಾರೆ ಅವರು. ಮನು ಹೇಳಿರೋದು ಅದನ್ನು. ಅದರ ಪ್ರಕಾರ ಈಗ ಭಾರತದಲ್ಲಿ ಯಾರು ಇರಬಾರದು, ಯಾಕಂದ್ರೆ ಶೂದ್ರನೇ ಪ್ರೈಮ್ ಮಿನಿಸ್ಟರ್. ಈಗ ಯಾವ ಸ್ಥಿತಿ ಇದೆ, ಮನು ಹೇಳಿರೋದು ಅದು. ಅವರು ಅದರ ಶ್ಲೋಕದ ಎಷ್ಟೆಷ್ಟನೇ ಸಂಖ್ಯೆ ಪುಟಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ಅವರು, ಆಯ್ತಾ. ಸೊ ಹೂ ವ್ಯಾರ್ ಶೂದ್ರಾಸ್ ಅಂತ ಮೊದಲು ಬರೆದದ್ದು ಶೂದ್ರರಿಗೆ. ನೀವು ಯಾರು ಅಂದ್ರೆ ಮೊದಲು ಯಾರಿಗೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದೇ ಅದು. ಅವ್ರು ಯಾರಂತ ಮೊದಲು ಮನವರಿಕೆ ಮಾಡ್ಕೊಂಡ್ರೆ ಆಗ ಅವನು ಎದ್ದು ಹೇಳ್ತಾನೆ. ಇಲ್ಲದ್ರೆ ಅವನಿಗೆ ಗೊತ್ತಾಗೋದಿಲ್ಲ ನೀನ್ ಯಾರಂತ ಹೇಳ್ಬೇಕಲ್ಲ. ಅದನ್ನು ಮೊದಲು ಆ ತಿಳುವಳಿಕೆಯನ್ನು ಕೊಟ್ಟವರೇ ಬಾಬಾ ಸಾಹೇಬರು. ಅದರ ನಂತರ ಈ ಡಿವಿಷನ್ಗಳಲ್ಲೇ ಎಲ್ಲ ಪ್ರಾರಂಭ ಆಗುತ್ತೆ. ಅಂದ್ರೆ ನೋಡಿ, ಒಂದು ಕಾಲದಲ್ಲಿ ಬಾಬಾ ಸಾಹೇಬರನ್ನು ಈಗ ಎಲ್ಲರೂ ಅಪ್ರಾಪ್ರಿಯೇಟ್ ಮಾಡ್ಕೊಳ್ತಾರೆ. ಆಗ ಟಚೇಬಲ್ ಮತ್ತು ಅನ್ಟಚೇಬಲ್ ಅಷ್ಟೇ ಮಾಡಿಕೊಂಡು ಈ ಅನ್ಟಚೇಬಲ್ಗಳ ವಿರುದ್ಧ ಈ ಟಚೇಬಲ್ಗಳೆಲ್ಲ ಈ ಗೇಣಿದಾರ ಚಳವಳಿ ಇದೆಲ್ಲ ನಡೆದಾಗಲೂ ಆ ಸ್ಪ್ಲಿಟ್ಗಳು ನಡೆದಿರುತ್ತೆ. ಆದರೆ ಬಹಳಷ್ಟು ಮಂದಿ ಆಗಿನ ಕಾಲದ ಬಹಳ ಹಿರಿಯ ಲೀಡರ್ಗಳು, OBC ಲೀಡರ್ಗಳಿಗೆ ಒಂದು ಸಾಮಾನ್ಯ ಒಂದು ಕಾಮನ್ ಸೆನ್ಸ್ ಇತ್ತು. ಅವರು ಎಲ್ಲಿ ಅಂಬೇಡ್ಕರ್ ಜೊತೆ ನಿಲ್ಬೇಕಂತ ನಿಂತಿದ್ರು. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಕಟ್ ಆಗ್ಬಿಡ್ತು. ಕೊನೆಗೆ ಏನಾಯ್ತು, ಈಗ ಇವತ್ತು ನಾವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೇವೆ ಅದನ್ನು. ಈಗ ಅಂಬೇಡ್ಕರ್ ಎಲ್ಲಿಯವರೆಗೆ ಇವತ್ತಿನ ಪರಿಸ್ಥಿತಿ ನೀವು ಇವತ್ತಿಗೆ ತಂದಾಕಿ, ಕೊನೆಗೆ ನಾವು ಅಂಬೇಡ್ಕರ್ ಎದುರಿಗೆ ಜಗಜೀವನ್ ರಾಮ್ ತಂದು ನಿಲ್ಲಿಸಿದ್ದೇವೆ ಈಗ ಬಡಿದಾಟಕ್ಕೆ. ಉಳಿದಟ್ಟು ಬಿಟ್ಬಿಡಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯಾರನ್ನು ಮೀಟ್ ಮಾಡ್ತಾರೆ. ಅವರು ನಾರಾಯಣ ಗುರು ಚಳವಳಿ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ. ಅವ್ರು ಎಲ್ಲರನ್ನು ಒಳಕೊಂಡು ಅದನ್ನು ಗೇಣಿದಾರ ಚಳವಳಿ ಮಾಡುತ್ತೆ. ನೋಡಿ, ಬೇರೆ ಏನ್ ಬೇಡ. ನೋಡಿ, ಒಂದು ನೀವು ಬಹುಶಃ ಮುಂದೆ ಆ ಪ್ರಶ್ನೆ ಕೇಳ್ತೀರ ಅಂತ ತಿಳ್ಕೊಂಡೆ ನಾನು. ಮೀಸಲಾತಿ ಇದೆ ಅಲ್ಲ, ಕೇಳ್ತಿದ್ದೆ ನಾನು. ಮೀಸಲಾತಿ ಕೇಳಿ, ಹಾಗಾದ್ರೆ ಹೇಳ್ತೇನೆ ನಾನು. ಆದ್ರೆ ಈಗ ಸಂವಿಧಾನದಲ್ಲಿ ಮೀಸಲಾತಿಗೆ ನೇರವಾದ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಆಯ್ತಾ. ಇದೊಂದು ಬಹಳ ಮಂದಿ OBCಗಳು ಹೇಳ್ತಾರೆ. SC ST ಅದನ್ನೇ ನೋಡಿ. ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಸುಮ್ಮನೆ ಅದು ಈ ಕುತಂತ್ರದ ಭಾಗ. ಅವಾಗ ನಾನು ಹೇಳ್ದಲ್ಲ, ಹಿಂದುಳಿದವ್ರಿಗೆ ಏನು ಮಾಡಿಲ್ಲ ಅಂತ. ಫಸ್ಟ್ ಹಿಂದುಳಿದವ್ರಿಗೆ ಮೀಸಲಾತಿ ಸಿಕ್ಕದ್ದು ಯಾವಾಗ, ಯಾವ ಕಾರಣಕ್ಕೆ? ಮಂಡಲ್ ಕಮಿಷನ್ ಇಂದ. ಅದಕ್ಕಿಂತ ಮೊದಲು ಕಮಿಷನ್ ಅವರ ಕಮಿಷನ್ ಫಾರ್ಮ್ ಆಗಕ್ಕೆ ಯಾರು ಕಾರಣ? ಆಗ ನೆಹರು ಸರ್ಕಾರದ ಮೇಲೆ ಒತ್ತಡ ಇರೋರು ಯಾರು? ಅಂಬೇಡ್ಕರ್ ತಾನೆ. ಸೊ ನಾನು ಅದಕ್ಕೆ ಹೇಳಿದ್ದು, ಮೀಸಲಾತಿಯ ಮೂಲ ಎಲ್ಲಿದೆ? ಹಿಂದುಳಿದವ್ರಿಗೆ ಸಿಕ್ತಿರುವಂತ ಮೀಸಲಾತಿಯ ಮೂಲ ಅಂಬೇಡ್ಕರ್ ಅನ್ನೋದು. ನಾನು ಅದನ್ನ ಕೇಳಬೇಕಾಗಿತ್ತು. ನೋಡಿ, ಅದೇ ನೀವು ಅದಕ್ಕಿಂತಲೂ ಈ ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ, ಸಂವಿಧಾನ ಆರ್ಟಿಕಲ್ 340 ಏನು ಹೇಳುತ್ತೆ ಅಂದ್ರೆ, ಹಿಂದುಳಿದ ಜಾತಿಗಳವರಿಗೆ ಮೀಸಲಾತಿ ಕೊಡುವ ಅವಕಾಶ ಇದೆಯಲ್ಲ, ಅದನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಕಮಿಷನ್ ಮಾಡಿ ಅದನ್ನು ಮಾಡಬೇಕು. ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋದು. ಆರ್ಟಿಕಲ್ ಇವತ್ತಿಗೂ ಕೂಡ ಮೀಸಲಾತಿಯನ್ನು ಕೊಡುವಾಗ ಉಲ್ಲೇಖ ಮಾಡೋದು ಆರ್ಟಿಕಲ್ 340 ಅನ್ನು. ಅದರ ನಂತರ ಆರ್ಟಿಕಲ್ 15(4) ಮತ್ತು 16(4) ಎಲ್ಲಿಂದ ಬಂತು ಮೀಸಲಾತಿ? ಅದರಲ್ಲೇ ಬರೋದು. 15(4) ಅಲ್ಲಿ ಪರ್ಟಿಕ್ಯುಲರ್ಲಿ ಹಿಂದುಳಿದ ಅನ್ನೋ ಪದನೇ ಬಳಸಿದ್ದಾರೆ. ವಿದ್ಯೆ ಮತ್ತು ಉದ್ಯೋಗ 15(4) ಮತ್ತು 16(4) ಅದನ್ನು ಸಂವಿಧಾನದಲ್ಲಿ ಹಾಕಿದ್ದವರು ಯಾರು? ಅದನ್ನು ಏನಂದ್ರೆ ಮುಂದಿನ ಸರ್ಕಾರಕ್ಕೆ ಬಿಟ್ಟಿದ್ದಾರೆ ಅಷ್ಟೇ, ಆಯ್ತಾ. ಆದ್ರೆ ಪ್ರೊವಿಷನ್ ಇವತ್ತಿಗೂ ಕೂಡ ಮೀಸಲಾತಿ, ಅದು ಕಾಕಾಕಾಲೆಯಲ್ಲಿ ಇರ್ಬೋದು, ಮಂಡಲ್ ಇರ್ಬೋದು, ಹಾವನೂರು ಇರ್ಬೋದು, ನೀವು 108 ಕಮಿಷನ್ ತೆಗೆದ್ರೆ ಮೂಲ ಯಾವುದು? 15(4) ಮತ್ತು 16(4). ಅದು ಸಂವಿಧಾನದಲ್ಲಿ ಇದೆ. ಅದನ್ನ ಮಾಡುವ ಅವಕಾಶವನ್ನು ಅವ್ರಿಗೆ ಕೊಡಿ. ಅದಕ್ಕೆ ಇನ್ನೊಂದು ಕಾರಣ ಇದೆ ನೋಡಿ. ದಲಿತರನ್ನ ಐಡೆಂಟಿಫೈ ಮಾಡೋದು ಬಹಳ ಸುಲಭ ಸ್ವಲ್ಪ. ಅಂದ್ರೆ ಎಲ್ಲೆಲ್ಲಿ ಅಸ್ಪೃಶ್ಯರು ಇರ್ತಾರೆ ಅವರು. ಆದ್ರೆ OBCಗಳು ಹಂಗಲ್ಲ, ಆಯ್ತಾ. ಇಲ್ಲಿ ಕರ್ನಾಟಕದಲ್ಲಿ OBCಗಳಾಗಿದ್ದವರು, ಈಗ ಉದಾಹರಣೆಗೆ ಟಾಡಿ ಟ್ಯಾಪರ್ಸ್ ಏನಿತ್ತೆಗೆ ಅವರು ಇಲ್ಲಿ OBCಗಳಾದ್ರೆ ಉತ್ತರ ಪ್ರದೇಶದಲ್ಲಿ ಅವರು SCಗೆ ಬರ್ತಾರೆ. ಸೊ ಕೆಲವು ಕಡೆ SCಗಳಾಗಿದ್ದವರು, ಕೆಲವು ಕಡೆ OBCಗಳಾಗಿದ್ದು. ಮತ್ತೆ ಅವ್ರದ್ದು ನೀವು ಒಂದು ಹೇಳಿದ್ರಿ ದೇವ್ರ ವಿಷಯದಲ್ಲಿ. ಇನ್ನೊಂದು
ಮನುಷ್ಯರನ್ನ ಅವ್ರು ಯಾರು ಅಂತ ಗುರುತಿಸೋದ್ರಲ್ಲಿ ಅವರ ಆಹಾರ ಸಂಸ್ಕೃತಿ ಹೇಗಿದೆ ಅನ್ನೋದು OBCಗಳಲ್ಲಿ ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ. ಸೊ ಅಂದ್ರೆ ಪತ್ತೆ ಹಚ್ಚೋದು ಕಷ್ಟ ಅನ್ನೋದು ನಾನು ಹೇಳ್ತೀನಿ. ನೋಡಿ, ವಿಶ್ವಕರ್ಮರು ಕರ್ನಾಟಕದಲ್ಲಿ ವಿಶ್ವಕರ್ಮರು ಜನಿವಾರ ಆಗ್ತಾರೆ, ಆಯ್ತಾ, ಆದ್ರೆ ಅವರು OBCಗಳಲ್ಲಿ ಬರ್ತಾರೆ. ಹೌದು. ಸೊ ನೀವು ಈ ಕಾರಣದಿಂದಾಗಿ ರಿಸರ್ವೇಶನ್ ಅನ್ನು ಸ್ಟೇಟ್ ವೈಸ್ ಲೋಕಲ್ ಅವರನ್ನು ಐಡೆಂಟಿಫೈ ಮಾಡಿ ಕೊಡ್ಬೇಕನ್ನೋ ಉದ್ದೇಶ ಇರ್ಬೋದು. ನೋಡಿ, 1951 ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬಿಲ್ಗೆ ಅದು ಒಂದೇ ಕಾರಣ ಅಲ್ಲ. ನೀವು ಆ ರಾಜೀನಾಮೆ ಪತ್ರ ತೆಗೆದು ನೋಡಿ, ಆ ರಾಜೀನಾಮೆ ಪತ್ರದಲ್ಲಿ OBCಗಳಿಗೆ ರಿಸರ್ವೇಶನ್, ಅವರಿಗೆ ಸಮಾನ ಅವಕಾಶ ಸಿಗುದಿಲ್ಲ, ಅವ್ರಿಗೆ ಕೊಡ್ಬೇಕು ಎನ್ನುವ ಒಂದು ಉಲ್ಲೇಖ ಕೂಡ ಇದೆ. ನೀವು ರಾಜೀನಾಮೆ ಪತ್ರ ತೆಗೆದುಕೊಂಡು ಸರ್, ಅದಾದ್ಮೇಲೆ ಅವರು ಲಕ್ನೋದಲ್ಲಿ ಒಂದು ಭಾಷಣ ಮಾಡ್ತಾರೆ. ಭಾಷಣ ಮಾಡಿದಾಗ್ಲೂ ಈ ಸರ್ಕಾರ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಅದೇ ಕಾರಣಕ್ಕೋಸ್ಕರ ನಾನು ಈ ಸರ್ಕಾರದ ವಿರುದ್ಧ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕಾಗಿ ಕೊನೆಗೆ 1951 ಅವರು ರಾಜೀನಾಮೆ ಕೊಟ್ಟ ನಂತರ ಕಾಕಾ ಕಲೇಲ್ಕರ್ ಕಮಿಷನ್ ಮಾಡ್ತಾರೆ. ಅದರ ರಿಪೋರ್ಟ್ ಅನ್ನ 55 ರಿಪೋರ್ಟ್ ಕೊಡುತ್ತೆ. ಅದನ್ನ ರಿಜೆಕ್ಟ್ ಮಾಡಿದವರು ಯಾರು? ಸನ್ಮಾನ್ಯ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು. ಇದು ಕೂಡ ಹಿಸ್ಟ್ರಿ. ಹೌದು, ಆಯ್ತಾ. ಅವ್ರು ಯಾವ ಕಾರಣಕ್ಕೆ ನೋಡಿ, ಕಾಕಾ ಕಲೇಲ್ಕರ್ ಕಮಿಷನ್ ಮಾಡಿದಾಗ ಅದನ್ನು ಒಳಗಡೆಯಿಂದ ಮೊದಲು ವಿರೋಧ ಮಾಡಿದವರು ಸನ್ಮಾನ್ಯ ಬಾಲಗಂಗಾಧರ ತಿಲಕ್ ಅವರು, ಆಯ್ತಾ. ಇದೆಲ್ಲ ಹಿಸ್ಟ್ರಿಯ ಭಾಗನೇ. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಾಗ ಬರೀ ಹಿಂದೂ ಕೋಡ್ ಬಿಲ್, ಒಂದು ಕಾಶ್ಮೀರದ ಇಶ್ಯೂ ಕೂಡ ಇದೆ ಅದರಲ್ಲಿ. ಕಾಶ್ಮೀರದ ಇಶ್ಯೂ ಕಡೆ ಮಾತಾಡಿದ್ದಾರೆ ಅವರು, OBCಗಳ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತಾಡಿದ್ದಾರೆ. ಅವರ ಅಸಮಾಧಾನಗಳ ಪಟ್ಟಿ ದೊಡ್ಡದಿದೆ ಅದು. ಅದರಿಂದ ಬಾಬಾ ಸಾಹೇಬರು ಹಿಂದುಳಿದ ಜಾತಿಯವರ ಹಿತಾಸಕ್ತಿ ಬಗ್ಗೆ, ಅವರ ಕಲ್ಯಾಣದ ಬಗ್ಗೆ ಮಾತಾಡಿಲ್ಲ ಅನ್ನೋದು ಶುದ್ಧ ಸುಳ್ಳು. ಅದು ಫಸ್ಟ್. ಅವರಿಗೆ ಸಂವಿಧಾನದಲ್ಲಿ ಅದಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ ಮತ್ತು ಅವರು ಮೊದಲಿಂದಲೂ ಮಹಾರಾಷ್ಟ್ರದಲ್ಲಿ ಗೇಣಿದಾರ ಚಳವಳಿಯಲ್ಲಿ ಮಾಡಿದ್ದಾರೆ. ಅವರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ನೀವು ಮ್ಯಾನಿಫೆಸ್ಟೋ ತೆಗೆದು ನೋಡಿದರೆ ಅದರಲ್ಲಿ ದಲಿತ ಇಶ್ಯೂಗಳಿಗಿಂತ ಹೆಚ್ಚಾಗಿ ಈ ರೀತಿಯ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಹೇಳ್ತಾರೆ, ಇವರೆಲ್ಲರ ಹಿತಾಸಕ್ತಿಯ ವಿಚಾರಗಳಿದೆ. ಅದರಿಂದ ಈ ಒಂದು ಆರೋಪ ಏನಿದೆ ಅದಕ್ಕೆ ಅದರಲ್ಲಿ ತಪ್ಪು ನಾವು ಏನು ಮಾಡಿದ್ದೇವೆ ಅಂತ ಹೇಳ್ತೀನಿ. OBCಗಳು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಇದನ್ನೇ ದಲಿತರು ಅವರನ್ನ ಎದೆಗಪ್ಪಿಕೊಂಡ್ರು, ಸಹಜವಾಗಿ ಅವರು ಎದೆಗಪ್ಪಿಕೊಳ್ತಾರೆ. ಉಳಿದವರಿಗೆ ಕೂಡ ಆಗಿತ್ತು. ಹೌದೌದು, ಉಳಿದವರು ಅದನ್ನು ದೂರ ಇಟ್ರು. ಇವತ್ತಿಗೂ ಕೂಡ ನೋಡಿ, ಇವತ್ತು ಯಾಕೆ ಅಂದ್ರೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಶೂದ್ರರು ಮತ್ತು ಇವರನ್ನ ದೂರ ಮಾಡುವ ಒಂದು ಪ್ರಯತ್ನ ಮಾಡಿದ, ಆ ಪ್ರಯತ್ನ ನಡೆದಿದೆ. ಅದು ಯಾಕೆಂದ್ರೆ ಶೂದ್ರರನ್ನ ಹಿಂದೂ ಧರ್ಮದ ಒಳಗೆ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಸುಲಭ. ಆದ್ರೆ ದಲಿತರನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಒಂದು ಅಡ್ಡ ಅಂಬೇಡ್ಕರ್ ಅವರು ಇದ್ದಾರೆ, ಆಯ್ತಾ. ಸೊ ಅಂಬೇಡ್ಕರ್ ಅವರನ್ನೇ ಅವರಿಗೆ ಆ ಕಡೆ ತಳ್ಳಿ ಬಿಟ್ರೆ ಇವರು ಫ್ರೀ ಆಗ್ತಾರೆ. ಈಗ ನಾವು ಹಿಂದುಳಿದ ಜಾತಿಗಳಲ್ಲಿ ಕೂಡ ಎಷ್ಟು ಮಂದಿ ಅಂಬೇಡ್ಕರ್, ಈಗ ಒಬ್ಬ ಕರ್ನಾಟಕದ ಮಟ್ಟಿಗೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಾನು ಹೇಳ್ತೇನೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಒಬ್ಬ ಸಾಮಾನ್ಯ ದಲಿತ ಸ್ವಲ್ಪ ಎಜುಕೇಶನ್ ಇದ್ದವನಿಗೆ ಅಂಬೇಡ್ಕರ್ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇದೆ, ಖಂಡಿತ ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಇದೆ. ನಾನು UP ಬಿಹಾರ್ಗಳಲ್ಲಿ ಈಗ ಬಹುಜನ್ ಸಮಾಜ ಪಕ್ಷ ಬಂದ ನಂತರ ಸ್ವಲ್ಪ ಆಗಿದೆ, ಬೇರೆ ರಾಜ್ಯಗಳಲ್ಲಿ ಅಷ್ಟೊಂದು ಇದೆ ಅಂತ ನನಗೆ ಅನಿಸೋದಿಲ್ಲ, ಬಟ್ ಎರಡು ಕಡೆ ಇದೆ. ಆದರೆ OBCಗಳಲ್ಲಿ ಆ ತಿಳುವಳಿಕೆನೇ ಇಲ್ಲ. ನೋಡಿ ಸರ್, OBCಗಳ ಬಗ್ಗೆ, OBCಗಳೇನು ನಮ್ಗೊಬ್ಬ ಅಂಬೇಡ್ಕರ್ ಸಿಕ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇದೇ ಮಾತಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಇರುವ ಅಂಬೇಡ್ಕರ್ನೇ ಒಪ್ಕೊಳ್ತಿಲ್ಲ. ಇದಲ್ವಾ ದೊಡ್ಡ ಸಮಸ್ಯೆ? ಹೌದು. ನೋಡಿ, ಮಂಡಲ್ ಕಮಿಷನ್ ಬಂದ ನಂತರ ಮೊದಲ ಬಾರಿಗೆ ಇಡೀ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಬದಲಾವಣೆ ಆಯ್ತು. ಬಹಳ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಆಯ್ತು. ಒಂದು ಹೊಸ ಬಗೆಯ ಲೀಡರ್ಗಳು ಎಲ್ಲ ಹುಟ್ಟುಬಿಟ್ರು. ಆದ್ರೆ ಆ ಮಂಡಲ್ ಕಮಿಷನ್ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಕಾಕಾ ಕಲೇಲ್ಕರ್ ಕಮಿಷನ್ ನಿಂದ ಆಗಿ ಸಂವಿಧಾನದಲ್ಲಿ ಇರುವ ಪ್ರೊವಿಷನ್ ಅದನ್ನು ಬಳಸ್ಕೊಳ್ಳಿಲ್ಲ ಉಳಿದವರು. ಕಾಂಗ್ರೆಸ್ ಕೂಡ ಅದನ್ನು ಬಳಸ್ಕೊಳ್ಳಿಲ್ಲ. ಹಿಂದುಳಿದ ವರ್ಗಗಳಿಗೆ ಒಂದು ಆಯೋಗ ರಚನೆ ಆಗ್ಬೇಕು ಅನ್ನುವಂಥದ್ದೇ ಅಂಬೇಡ್ಕರ್ ಅವರ ಪರಿಕಲ್ಪನೆ. ಅದೇ ಹೇಳಿದ್ದು. ನೋಡಿ, ಇವತ್ತಿನ ಕಾಂಗ್ರೆಸ್ ಬೇರೆ, ನಾನು ಒಪ್ಕೊಳ್ಳೋಣ. ಇವತ್ತಿನ ಕಾಂಗ್ರೆಸ್ ಬಹಳ ಬದಲಾಗಿದೆ. ರಾಹುಲ್ ಗಾಂಧಿ ಅವರು ಅದನ್ನು ಒಪ್ಕೊಳ್ಬೇಕು. ರಾಹುಲ್ ಗಾಂಧಿ ಅವರಲ್ಲಿ ಒಂದು ಬದಲಾವಣೆ ಇದೆ. ನಾನು
ಇವತ್ತಿಗೂ ರಾಹುಲ್ ಗಾಂಧಿ ಅವರ ಪರವಾಗಿ ಸ್ವಲ್ಪ ಮಾತಾಡ್ಬೇಕಂತ ಯಾಕೆ ಅನಿಸುತ್ತೆ ಅಂದ್ರೆ ಐಡಿಯಾಲಜಿಕಲ್ ಆದ ಒಂದು ಕ್ಲಾರಿಟಿ ಆ ಮನುಷ್ಯನಿಗೆ ಬಂದಿದೆ. ಇವತ್ತು OBCಗಳ ಬಗ್ಗೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಎಲ್ಲ ಇದೆ. ಅಲ್ಲ ಸರ್, ಆ ಮನುಷ್ಯ ಓಪನ್ ಆಗಿ ಹೇಳಿದ್ರಲ್ಲ, ಅದೇ OBCಗಳ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಅದನ್ನೇ ಹೇಳುದು. ಯಾಕೆಂದ್ರೆ ಇದೇ ರಾಜೀವ್ ಗಾಂಧಿ ಪಾರ್ಲಿಮೆಂಟ್ ಅಲ್ಲಿ ಮಂಡಲ್ ಕಮಿಷನ್ ಎಗೇನಿಸ್ಟ್ ಮಾತಾಡಿದ್ರು. ಆಯ್ತಾ, ಕಾಕಾ ಕಾಲೇಲ್ಕರ್ ಕಮಿಷನ್ ಅನ್ನು ನೆಹರು ಕಾಲದಲ್ಲಿ ಆಗಿರುವುದು, ಅದು ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಅದು ಯಾರು ಅದನ್ನು ಕೊನೆಗೆ ಅದನ್ನು ಜಾರಿಗೆ ಇನ್ನೊಂದು ಕಮಿಷನ್ ಮಾಡ್ಬೇಕಾದ್ರೆ ಮೊರಾರ್ಜಿ ದೇಸಾಯಿ ಗವರ್ಮೆಂಟ್ ಬರ್ಬೇಕಾಯ್ತು. ಆಯ್ತಾ, ಸೊ OBCಗಳ ಬಗ್ಗೆ ಕಾಂಗ್ರೆಸ್ ಇತ್ತೀಚಿನ ದಿನದವರೆಗೆ ಬಹಳ ಕಾಳಜಿ ವಹಿಸಿಲ್ಲ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಕೂಡ OBCಗಳಿಗೆ ತಲುಪಿಲ್ಲ. ಒಂದು ಮಹಾರಾಷ್ಟ್ರ ನೋಡಿ, ಉತ್ತರ ಪ್ರದೇಶದಲ್ಲಿ ಕೂಡ ಅಂಬೇಡ್ಕರ್ ತಲುಪಿದ್ದು ಯಾವಾಗ ಅಂದ್ರೆ ಕಾಂಚಿರಾಮ್ ಮೂವ್ಮೆಂಟ್, ಬಹುಜನ ಮೂವ್ಮೆಂಟ್ ಬಂದಾಗ. ನಿಜವಾಗಿ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನು ನಿಜವಾಗಿ ನನಗೆ ಅದಕ್ಕೆ ನಾನು ಇವತ್ತು ಹೇಳ್ತೇನೆ, ಕಾಂಚಿರಾಮ್ ಬದುಕಿರ್ಬೇಕಿತ್ತಂತೆ. ನನಗೆ ಅದು ಸ್ವಲ್ಪ ಎಮೋಷನಲ್ ಆಗ್ತೇನೆ ನಾನು ಕಾಂಚಿರಾಮ್ ಬಗ್ಗೆ. ನಾನು UPನಲ್ಲಿ ಎಲ್ಲ ಇಲೆಕ್ಷನ್ಗಳನ್ನು ನೋಡಿದ್ರೆ, ನೀವು ನೋಡಿರ್ಬೇಕು, ಅವರ ಎಲ್ಲ ಬ್ಯಾನರ್ಗಳಲ್ಲಿ ಜ್ಯೋತಿಬಾ ಫುಲೆ, ಸಾವು ಮಹಾರಾಜ್, ನಾರಾಯಣಗುರು, ಪೆರಿಯಾರ್, ಅಂಬೇಡ್ಕರ್ ಎಲ್ಲರೂ ಇರ್ತಾರೆ. ನನಗೆ ಮೊದಲ ಆಶ್ಚರ್ಯ, UPನಂತ ಒಂದು ರಾಜ್ಯದಲ್ಲಿ ನಾರಾಯಣಗುರು ಹೇಗೆ ಬಂದ್ರು, ಪೆರಿಯಾರ್ ಆದ್ರೂ ಒಂದು ಬಂದ್ರು, ನಾರಾಯಣಗುರು ಹೇಗೆ ಬಂದ್ರು ಅಂತ. ಇವತ್ತಿಗೂ ನೋಡಿ, ಈ ಕಾಂಗ್ರೆಸ್ನವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರದ್ದು ಪ್ರೋಟೋಕಾಲ್, ಅವನು ಸೆಂಟ್ರಲ್ಲಿ ಬಂದು ಅಬ್ಸರ್ವರ್ ಎಲ್ಲ ಆಗ್ತಾರಲ್ಲ, ಅದೇ ರೀತಿ BSPಯ ಯಾವುದೇ ಬ್ಯಾನರ್ ನೋಡಿದ್ರೆ ಇವರು ಎಲ್ಲರನ್ನು ಹಾಕಿದ್ರೆ. ಅದನ್ನು ಮೊದಲು ಆ ರೀತಿಯ ಅಂದ್ರೆ ಬಹುಜನನ ನಿಜವಾದ ಅರ್ಥದಲ್ಲಿ ಹಿಂದುಳಿದ ಜಾತಿಗಳು, ದಲಿತರು ಮತ್ತು ಮುಸ್ಲಿಮರನ್ನು ಇವರನ್ನು ಒಟ್ಟು ಕೂಡಿ ಒಂದು ಅಹಿಂದ ಕಟ್ಟಬೇಕು ಅನ್ನೋ ಕಲ್ಪನೆಯನ್ನು UPನಲ್ಲಿ ಮಾಡಿದವರು. ಅದನ್ನ ನಿಜವಾಗಿ ನನ್ನ ಪ್ರಕಾರ ಅಂಬೇಡ್ಕರ್ ಚಿಂತನೆಯ ಮುಂದುವರಿಕೆ ಅದು. ಅಂದ್ರೆ ಅದನ್ನು ಸರಿಯಾದ ತಿಳುವಳಿಕೆ ಕೊಟ್ಟವರು ಕಾಂಚಿರಾಮ್. ಸೊ ಆದ್ರೆ ಅದಕ್ಕಿಂತ ಮೊದಲು ನಡೆದಿಲ್ಲ, ಈಗ ಮತ್ತೆ ಅದು ಡಿವಿಷನ್ಗಳು ಶುರುವಾಗಿದೆ. ಅದರಿಂದಾಗಿ ನೀವು ಈಗ ನಾವು ಎಲ್ಲರೂ ಬಯಸುವ ಒಂದು ಅಹಿಂದ ಮೂವ್ಮೆಂಟ್ ಅನ್ನ ಆಗ್ಬೇಕಾದ್ರೆ, ಅಹಿಂದ ರಾಜಕೀಯ ಬರಬೇಕಾದ್ರೆ ಈ ತಿಳುವಳಿಕೆ OBCಗಳಿಗೆ ಬರಬೇಕು. ನಾನು ಹೇಳ್ತಾ ಇರೋದು ಅಂಬೇಡ್ಕರ್ OBCಗಳನ್ನು ದೂರ ಇಟ್ಟಿಲ್ಲ, ಇನ್ನು OBCಗಳು ಅಂಬೇಡ್ಕರ್ ದೂರ. ನೋಡಿ, ಮಂಡಲ್ ವರದಿ ಅನುಷ್ಠಾನ ತಂದಾಗ ಮಂಡಲ್ ಪರ ಆಗಿ ನೋಡಿ, ದಲಿತರಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅವರಿಗೆ ರಿಸರ್ವೇಶನ್ ಇದೆ. ಮಂಡಲ್ ವರದಿ ಇರುವುದು OBCಗಳ ಪರವಾಗಿ. ಪ್ರಾರಂಭದ ದಿನಗಳಲ್ಲಿ ಬಹಳ ಮಂದಿ OBCಗಳೇ ಮಂಡಲ್ ವಿರುದ್ಧದ ಚಳವಳಿಯಲ್ಲಿ ಭಾಗಿಯಾದರು. UPನಲ್ಲಿ ಎಲ್ಲ OBCಗಳೇ ಭಾಗವಹಿಸಿದ್ರು. ಅದರ ಪರವಾಗಿ ನಿಂತದ್ದು ದಲಿತರೇ ಆ ಕಾಲದಲ್ಲಿ. ಅದರಿಂದ ನನ್ನ ಪ್ರಕಾರ ಬಹಳ ದೊಡ್ಡ ಚಾಲೆಂಜ್. ನೋಡಿ, ಅಂಬೇಡ್ಕರರನ್ನ ಕೇವಲ ದಲಿತರಿಗೆ ಸೀಮಿತ ಮಾಡಿ, ಯಾರಾದರೂ ದಲಿತರು ನೋಡಿ, ಉಳಿದವರು ನೋಡಿ, ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರೊಬ್ಬ ಒಳ್ಳೆ ಆರ್ಥಿಕ ಶಾಸ್ತ್ರಜ್ಞ, ಒಳ್ಳೆಯ ವಿದೇಶಾಂಗ ನೀತಿಯ ತಜ್ಞ, ಒಬ್ಬ ಸೋಷಿಯಲ್ ಸೈಂಟಿಸ್ಟ್, ಅವರು ಎಲ್ಲವನ್ನೂ ಇದ್ದ ಒಬ್ಬ ಅಂಬೇಡ್ಕರ್ ಅನ್ನ ಈಗ ನೋಡಿ, ನಮ್ಮ ಆರ್ಥಿಕ ರೂಪಿ ಬಗ್ಗೆನೇ ಅಲ್ಲ ಅವರು PhD ಮಾಡಿರೋದು, ಫಸ್ಟ್. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ಅವರು ಮಾತಾಡಿದ್ದಾರೆ. ನೋಡಿ, ನಾನು ಮತ್ತೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡಿ, ಸಾಮಾಜಿಕ ನ್ಯಾಯದ 2 ಅಸ್ತ್ರಗಳು, ಒಂದು ಭೂ ಸುಧಾರಣೆ, ಮತ್ತೊಂದು ರಿಸರ್ವೇಶನ್ ಅಲ್ವಾ. ಭೂ ಸುಧಾರಣೆ ಬಗ್ಗೆ ಅವರು ಮಾಡಿದ್ದ ನೋಡಿ, ಅವರು ಹೇಳ್ತಾ ಇದ್ರು, ಕೃಷಿ ಭೂಮಿಯನ್ನ ರಾಷ್ಟ್ರೀಕರಣ ಮಾಡಬೇಕು ಅಂತ. ಅವರ ಡಾಕ್ಯುಮೆಂಟ್ ಇದೆಯಲ್ಲ, ಅದರಲ್ಲಿ ಇದೆ, ಅದು ಕೃಷಿ ಭೂಮಿಯನ್ನ ಮಾಡಬೇಕು, ಅದನ್ನು ಸರ್ಕಾರನೇ ವಹಿಸ್ಕೊಂಡು ಅದು ಜನರಿಗೆ ಕೊಡಬೇಕು ಅಂತ. ಆ ಮಟ್ಟದವರೆಗೆ ಅವರು ಕೃಷಿ ಬಗ್ಗೆ ಮಾತಾಡಿದ್ದಾರೆ. ನಾವು ಅದನ್ನು ಬರೀ ರಿಸರ್ವೇಶನ್, ಅಂಬೇಡ್ಕರ್ ಇಷ್ಟಕ್ಕೆ ನೋಡ್ತಾ ಇದ್ದ ಕಾರಣಕ್ಕಾಗಿ ಸ್ವಲ್ಪ ಅಂಬೇಡ್ಕರ್ ಅವರು ಮತ್ತು OBCಗಳ ನಡುವೆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಅದನ್ನು ಹತ್ತಿರಕ್ಕೆ ತರುವ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ. ಇಲ್ಲ ಸರ್, ನೋಡಿ, ಅವರು ಅವ್ರದ್ದು ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತ ಒಂದು ಪಾರ್ಟಿ ಮಾಡ್ಕೊಂಡಿದ್ರು. ಕೆಲವೇ ದಿನಗಳ ಅಂತರದಲ್ಲಿ ಅವರು ಇಲ್ಲ, ಇದನ್ನ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಬೇಡ ಅಂತ ಅಂದ್ರೆ ಅದರಲ್ಲಿ ಹಿಂದುಳಿದ ವರ್ಗಗಳನ್ನು ಸೇರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಆ ಪಾರ್ಟಿನ ವಿಸರ್ಜನೆ ಮಾಡಿ ಅದನ್ನ ಅವರು ಮಾಡಿದ ಫಸ್ಟ್ ಅವ್ರ ಪಾರ್ಟಿ ಯಾವ್ದಪ್ಪ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಎಸ್ ಅಲ್ವಾ. ಅವರು ಮೊದಲು ರಿಪಬ್ಲಿಕ್ ಪಾರ್ಟಿ ಮಾಡಿದ್ದಲ್ಲ, ರಿಪಬ್ಲಿಕ್ ಪಾರ್ಟಿ ಆಮೇಲೆ ಮಾಡಿರೋದು. ಅವರು ಫಸ್ಟ್ ಮಾಡಿರೋದು ಕಾರ್ಮಿಕರ ಇವತ್ತು ಕಮ್ಯುನಿಸ್ಟರು ಮತ್ತು ಅಂಬೇಡ್ಕರ್ ನಡುವೆ ಅದು ಇನ್ನೊಂದು ಡಿಬೇಟ್ ಅದು, ಆಯ್ತಾ. ಅಂಬೇಡ್ಕರ್ ಮತ್ತು ಕಮ್ಯುನಿಸ್ಟ್, ಅಂಬೇಡ್ಕರ್ ಮತ್ತು ಕಮ್ಯುನಿಸ್ಟ್ ಇನ್ನೊಂದು ಡಿಬೇಟ್, ಅಂಬೇಡ್ಕರ್ ಮತ್ತು ಮೈನಾರಿಟೀಸ್ ಸಂಬಂಧಪಟ್ಟ ಅದು ಖಂಡಿತ. ನಾವು ಇವತ್ತು ದಲಿತರನ್ನೇ ಫೋಕಸ್ ಆಗಿ ಇಟ್ಕೊಂಡು ಅಂಬೇಡ್ಕರ್ ಚರ್ಚೆ ನಡೀತಾ ಇರೋದ್ರಿಂದ ಬರೀ ಅಂಬೇಡ್ಕರ್
ದಲಿತರಿಗೆ ಸಂಬಂಧಿಸಿದ್ದೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ದಲಿತರಲ್ಲೂ ಅದು ಬದಲಾಗಬೇಕು. ಈಗ ನಾಳೆ ಅಂಬೇಡ್ಕರ್ ಜಯಂತಿ ಇದೆ, ನೀವು ಎಲ್ಲಾ ಭಾಷಣಗಳನ್ನು ಕೇಳಿ ಅದು ದಲಿತ ಸುತ್ತದೆ. ಅಂದ್ರೆ ಈಗ ನೋಡಿ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ನಾನು ಮೊದಲ ಬಾರಿ ಕೇಳ್ತೇನೆ, ಬಹಳ ನೋವಿನಿಂದ ಹೇಳ್ತಾ ಇರೋದು, ಅಂಬೇಡ್ಕರ್ ಬಗ್ಗೆ ದಲಿತರೇ ಬಹಳ ಕೀಳಾಗಿ ಮಾತನಾಡೋದು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇದೆ. ಅಂದ್ರೆ ಈ ಹೊಲೆಯರು ಮತ್ತು ಮಾದಿಗರ ನಡುವಿನ ಈ ಒಳ ಮೀಸಲಾತಿಯ ಚರ್ಚೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವನು ಎದುರಾಬದುರ ನಿಲ್ಲಿಸಿ ಹೊಡೆದಾಟ ಮಾಡ್ತಾ ಇದ್ದಾರೆ ಇವತ್ತು. ಅವರು ಯಾವ ಕಾರಣಕ್ಕೆ ನಿಮ್ಮ ನಿಜವಾದ ಶತ್ರುಗಳು ಯಾರನ್ನೋದು ನೋಡಿ. ಫ್ಯಾಸಿಸ್ಟ್ಗಳದ್ದು ಒಂದು ಲಕ್ಷಣ ಏನಂದ್ರೆ, ಅವರು ನಿಮ್ಮ ಎದುರು ಒಂದು ಶತ್ರುವನ್ನು ತಂದು ನಿಲ್ಲಿಸ್ತಾರೆ. ಈಗ ಹಿಂದೂಗಳ ಎದುರಿಗೆ ಮುಸ್ಲಿಮರನ್ನು ತಂದು ನಿಲ್ಲಿಸುದು, ಎಲ್ಲರೂ ಮುಸ್ಲಿಮರಿಗೆ ಬಡಿದಾಡ್ಕೊಳ್ಳೋದು, ಇವರ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಆಗಿ ಒಳ ಮೀಸಲಾತಿಯನ್ನು ತಂದು ಇವರ ನಡುವೆ ಮೊದಲು ಹೊಲೆಯರು ಮಾದಿಗರ ನಡುವೆ ಆಯಿತು, ಅದು ಮುಂದುವರಿದು ಇವತ್ತು ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ನಡುವೆ ಆಗಿದೆ. ಸರ್, ನನಗೆ ಈ ಅಂಬೇಡ್ಕರ್ ಅವ್ರನ್ನ ಹೇಗೆ ನೋಡಬೇಕು ಹಿಂದುಳಿದವರು ಅನ್ನೋ ವಿಷಯದಲ್ಲಿ ಒಂದು ಅನ್ಸೋದು ಏನಂತಂದ್ರೆ, ಈಗ ದಲಿತರು ಅಂದ್ರೆ ಅಸ್ಪೃಶ್ಯರ ಬಗ್ಗೆ ಒಂದು ಸಣ್ಣ ರಿಯಾಯಿತಿ ಇರಬೇಕಲ್ವಾ ಅವ್ರಿಗೆ. ಓಕೆ, ಅವ್ರು ಇನ್ ಕೇಸ್ ಅವ್ರು ಏನೋ ತಪ್ಪು ಮಾಡಿದ್ರು ಅದನ್ನ ಸಹಿಸ್ಕೊಳ್ಳುವಂತ ಮನ್ನಿಸುವಂತ ಗುಣ ಇರಬೇಕು. ಮತ್ತೆ ಅವರು ನಮ್ಮ ಹತ್ರಕ್ಕೆ ಬರೋದಲ್ಲ, ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ಉದಾರತೆ ಇರಬೇಕು. ಇದನ್ನ ಅಂಬೇಡ್ಕರ್ ವಿಷಯಕ್ಕೆ ತೆಗೆದುಕೊಂಡ್ರು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಹಿಂದುಳಿದವರು ಅಂಬೇಡ್ಕರ್ ಅವರ ವಿಚಾರಗಳನ್ನ ಆ ರೀತಿಯಲ್ಲಿ ಒಪ್ಕೋಬೇಕು. ಅಂದ್ರೆ ನಮ್ಮವರಲ್ಲ ಅಂತ ಬಿಟ್ಬಿಡ್ಬಾರ್ದು. ವ್ಯಕ್ತಿ ಮುಖ್ಯ ಅಲ್ಲ. ಅಂಬೇಡ್ಕರ್ ವಿಷಯದಲ್ಲಿ ಅವ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಅಂಬೇಡ್ಕರ್ ವಿಚಾರಧಾರೆಗಳು ಅವರು ಈಗ ಸಂವಿಧಾನ ಏನು ಹೇಳುತ್ತೆ, ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರೋದು ಏನು, ಸಮಾನತೆ ಅನ್ನೋದ್ರ ಬಗ್ಗೆ ತಾನೆ. ಶೂದ್ರರಿಗೆ ಸಮಾನತೆ ಬೇಡವಾ? ಸಮಾನತೆ ಬೇಕಿದ್ರೆ ಅಂಬೇಡ್ಕರ್ ಒಪ್ಕೋಬೇಕು ತಾನೆ. ಶೂದ್ರರಿಗೆ ಮೀಸಲಾತಿ ಬೇಡವಾ? ಮೀಸಲಾತಿ ಬೇಕಿದ್ರೆ ಅಂಬೇಡ್ಕರ್ ಒಪ್ಕೋಬೇಕಿತ್ತು ತಾನೆ. ನೀವು ಕೃಷಿ ಬಗ್ಗೆ ಹೇಳಿದ್ರೆ, ಕೃಷಿ ಅಲ್ಲ, ಇವತ್ತು ಒಂದು ಪ್ರಾಣಿಗಳು ಹೆಂಗಿರ್ಬೇಕು ಅನ್ನೋದಕ್ಕೂ ಆಕ್ಟ್ ಇದೆ. ಕ್ಲೈಮೇಟ್ ಚೇಂಜ್, ಕ್ಲೈಮೇಟ್ ಬಗ್ಗೆ, ಪರಿಸರದ ಬಗ್ಗೆ, ಗಿಡ ಅಂದ್ರೆ ಈ ಸಕಲ ಜೀವ ಜಂತುಗಳು ಇದೆಯಲ್ಲ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಕೆಲಸ ಮಾಡಿದಾರಲ್ಲ. ಅಂದ್ರೆ ಅಂಬೇಡ್ಕರ್ ಎಲ್ಲರವರ ಆಗ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅವರು ದಲಿತರ ಐಕಾನ್ ಅನ್ನೋ ರೀತಿಯಲ್ಲಿ ಆಗ್ತಿದ್ದಾರೆ. ಇದರಲ್ಲಿ ಬೇರೆಯವರು ಅಂದ್ರೆ ಈ ಪಟ್ಟಭದ್ರರು, ಮುಂದುವರೆದಂಥವ್ರು, ಪ್ರಭಾವಿ ಸಮುದಾಯದವರು, ಕೃಷಿ ಭೂಮಿ ಬಗ್ಗೆ ಹಂಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಭೂ ಒಡೆತನ ಇದ್ದಂತಹ ಕೆಲವು ಜಾತಿಗಳು ಅವ್ರನ್ನ ದೂರ ಮಾಡಿದ್ರೆ ಅದು ಓಕೆ ಅಲ್ಲ ಆಕ್ಚುಲಿ. ಆದರೆ ಹಿಂದುಳಿದವರು, ಶೂದ್ರರು, ಅಲ್ಲಿ ದಲಿತರು ಮತ್ತು ಶೂದ್ರ ನಡುವೆ ಅದೇ ಆಗಿರೋದು. ಶೂದ್ರರು ಅಂದ್ರೆ ಹಿಂದುಳಿದವರು, ದಲಿತರು ಅಂದ್ರೆ ಅತಿ ಹಿಂದುಳಿದವರು ಅನ್ನೋ ಥರದಲ್ಲೇನೆ ಅದು ಅವಾಗ ವಿಂಗಡಣೆ ಆಗಿದ್ದು. ಇವರು ಅದನ್ನ ಒಪ್ಕೋಬೇಕಿತ್ತಲ್ವಾ ಅಂತ ನೋಡಿ. ಇವತ್ತು ನೀವು ದೇಶದಲ್ಲಿ ದಲಿತರ ಮೇಲಿನ ದೌರ್ಜನ್ಯದ ಆರೋಪಿಗಳು ಯಾರು ತೆಗೆದು ನೋಡಿದ್ರೆ, ಮೆಜಾರಿಟಿ ಜನ ಬ್ರಾಹ್ಮಣರು, ಇಲ್ಲದ್ರೆ ಠಾಕೂರ್ಗಳಿಗಿಂತ ಜಾಸ್ತಿಯಾಗಿ ನಾನು ಹೇಳ್ತಾ ಇರೋದು ಹಿಂದುಳಿದ ಜಾತಿಗಳೇ ಇದೆ. ಠಾಕೂರ್ ಇಸ್ ಆಲ್ಸೋ ಒನ್ ಆಫ್ ದ ಓಬಿಸಿ. ಅಲ್ಲಲ್ಲ, ಅಲ್ಲಿ ಓಬಿಸಿಗಳೇ ಬರ್ತಾರೆ. ನೀವು ಶೂದ್ರ ತೆಗೆದು ನೋಡಿದ್ರೆ ಆಯ್ತಾ. ಈ ಓಬಿಸಿಗಳೇ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡುವವರಲ್ಲಿ ಓಬಿಸಿಗಳೇ ಇದ್ದಾರೆ. ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡುವವರು ಬರೀ ಬ್ರಾಹ್ಮಣರು ಅಂತ ತಿಳ್ಕೊಳ್ಬೇಡಿ. ಬ್ರಾಹ್ಮಣರು ಇಲ್ಲದ್ರೆ ಲಿಂಗಾಯತರು ಮಾಡ್ತಾರೆ ಅಂತಲ್ಲ, ಬಹಳ ಮಂದಿ ಓಬಿಸಿ. ಎಷ್ಟು ಜನ ದಲಿತರನ್ನು ಮನೆ ಒಳಗಡೆ ಬಿಟ್ಕೊಳ್ತಾರೆ ಇವತ್ತು. ನೀವು ಅಂತರ್ಜಾತಿ ವಿವಾಹ ಅದು ಇನ್ನೂ ದೂರದ ಮಾತು ಆಯ್ತಾ. ಅದು ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಕನಿಷ್ಠ ಸಾರ್ವಜನಿಕ ನಡವಳಿಕೆಗಳಲ್ಲಿ, ಸಾರ್ವಜನಿಕ ವ್ಯವಹಾರಗಳಲ್ಲಿ ದಲಿತರ ನಮ್ಮವರನ್ನು ತಿಳ್ಕೊಂಡು, ಅಂದ್ರೆ ಬೇಸಿಕ್ ಅಲ್ವಾ ಇದು. ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಕಾಣೋದು, ಅಸ್ಪೃಶ್ಯತೆಯನ್ನಾದ್ರೂ ವಿರೋಧಿಸ್ಬೇಕಲ್ಲ. ಅದು ಇವತ್ತು ಎಷ್ಟು ನಡೀತಾ ಇದೆ ಅಂತ ಗೊತ್ತಾದ್ರೆ ಈ ಡಿವಿಷನ್ ಗೊತ್ತಾಗುತ್ತೆ. ಅದರಿಂದ ಪ್ರಶ್ನೆ ಏನಂದ್ರೆ, ಓಬಿಸಿಗಳಲ್ಲಿ ಕೂಡ ನಂತರದ ದಿನಗಳಲ್ಲಿ ಅವರಲ್ಲೂ ಕೂಡ ಈ ರೀತಿ ಎಚ್ಚರಿಕೆ ಮೂಡಿಸುವಂತ, ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂತ ಲೀಡರ್ಗಳು ಬರಲೇ ಇಲ್ಲ. ಈಗ ಒಂದು ಉದಾಹರಣೆಗೆ ಕೇರಳದಲ್ಲಿ ನಾರಾಯಣ ಗುರುಗಳು ಬಂದಿದ್ರು ನೋಡಿ. ಎಲ್ಲೆಲ್ಲಿ ಅಂತ ಲೀಡರ್ಗಳು ಬಂದಿದ್ದಾರೆ ಅಲ್ಲಿ ಆ ಸಮಾಜದಲ್ಲಿ, ಆ ಸಮುದಾಯದಲ್ಲಿ ಒಂದು ಜಾಗೃತಿ ಆಗಿದೆ. ತಮಿಳುನಾಡಿನಲ್ಲಿ ಪೆರಿಯಾರ್ ಬಂದ್ರು, ಅದರಿಂದ ಆ ಜಾಗೃತಿ ಆಗಿದೆ. ಇಲ್ಲಿ ಬಂದವರು ಬಸವಣ್ಣವರು 12ನೇ ಶತಮಾನದ್ದು. ಅದರ ನಂತರ ಅದೇ ಒಂದು ಲಿಂಗಾಯತರ ಜಾತಿಯಾಗಿ, ಅದೇ ಒಂದು ಶೋಷಕ ಜಾತಿ ಸಮುದಾಯವಾಗಿ ಪರಿವರ್ತನೆ ಆಯಿತು. ಅದರಿಂದ ಕರ್ನಾಟಕದಲ್ಲಿ ಮತ್ತು ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ನೋಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಯಾಕೆ ಬ್ರಾಹ್ಮಣ ದಲಿತ ಬಾಯಿಚಾರ ಸಾವು ಮಹಾರಾಜ್ ಇವರು ನಮ್ಮ ಕಾಂಸಿರಾಮ್ ಮಾಡಿದ್ರು ಹೇಳಿ? ಯಾಕೆಂದ್ರೆ ಬ್ರಾಹ್ಮಣರು ಮತ್ತು ದಲಿತರನ್ನು ಕೂಡಿಸೋದು ಸುಲಭ, ದಲಿತರನ್ನು ಮತ್ತು ಓಬಿಸಿಗಳನ್ನು ಕೂಡಿಸೋದು ಕಷ್ಟ.
ಅದಕ್ಕಾಗಿ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ನಡುವಿನ ಈ ಮೈತ್ರಿ ಸಕ್ಸಸ್ ಆಗುದಿಲ್ಲ. ಮಾಯಾವತಿ ದಲಿತರ ಓಟುಗಳನ್ನ ಹಿಂದುಳಿದ ಜಾತಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ಬಲ್ರು. ಆದ್ರೆ ಅಖಿಲೇಶ್ ಯಾದವ್ಗಾಗ್ಲಿ ಅವ್ರ ಅಪ್ಪನಿಗೆ ಆಗ್ಲಿ ಹಿಂದುಳಿದ ಜಾತಿಗಳ ಮತಗಳನ್ನ ದಲಿತ ಕ್ಯಾಂಡಿಡೇಟ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅವರು. ಇದು ನೋಡಿ 52% OBCಗಳಿದ್ದಾರೆ, ಈಗ 25% SC ST ಇದ್ದಾರೆ, 13% 13ರಿಂದ 14 ರಾಷ್ಟ್ರ ಮಟ್ಟದಲ್ಲಿ ತೆಗೆದು ನೋಡಿ, ಇಲ್ಲಿ 13% ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಇವರೆಲ್ಲ ಒಟ್ಟಾದ್ರೆ ಇದ್ದಷ್ಟು ಕಾಲ ಈ ಸಮುದಾಯದವರೇ ಆಳ್ಬೇಕಲ್ಲ ದೇಶವನ್ನು. ಬಟ್ ಆಗುದಿಲ್ಲ ಅದು. ಯಾವ ರಾಜ್ಯದಲ್ಲೂ ಆಗುದಿಲ್ಲ ಇವತ್ತು. ಅದರಿಂದ ದಲಿತರನ್ನ OBCಗಳೇ ಇವತ್ತು ಅಸ್ಪೃಶ್ಯತೆ ಆಚರಣೆಯಲ್ಲಿ, ದೌರ್ಜನ್ಯದಲ್ಲಿ, ಅಂದ್ರೆ ತಿಳುವಳಿಕೆ ಇಲ್ಲ ಅವರಿಗೆ. ನೀವು ಮಂಡಲ್ ವರದಿ ಕಾಲದಲ್ಲಿ OBCಗಳು ಹೇಗೂ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಈಗ ಇಷ್ಟೆಲ್ಲ ಕಾಲದ ನಂತರನೂ, ಇಷ್ಟೊಂದು ಎಕ್ಸ್ಪೋಸ್ ಆದ ನಂತರನೂ, ಇಷ್ಟೆಲ್ಲ ಅಧ್ಯಯನ ಬಂದ ನಂತರನೂ ಕೂಡ OBCಗಳಲ್ಲಿ ಆ ರೀತಿ ಜಾಗೃತಿ ಆಗಿಲ್ಲ. ಮಾಡ್ಬೇಕು ಅದನ್ನು. ಈಗ ಬಹಳ ಮಂದಿ, ಈಗ ನೋಡಿ ಇಡೀ ದೇಶದಲ್ಲಿ OBC ಪೊಲಿಟಿಕಲ್ ಲೀಡರ್ಗಳು, ನರೇಂದ್ರ ಮೋದಿ ಅಂತ ತಗೊಳ್ಳಿ, ಪಾರ್ಟಿ ಯಾವುದೇ ಇರಲಿ, ಈಸ್ OBC. ಅದರ ಬಗ್ಗೆ ಏನೇನು ಚರ್ಚೆ ಆಗ್ತಾ ಇದೆ. ಈಗ ವೈಶ್ಯರ್ ಅಂತ ಹೇಳ್ತಾ ಇದ್ದಾರೆ, ಅದು ಬೇರೆ. ಅವರ ಎಲ್ಲ ಸರ್ಟಿಫಿಕೇಟ್ಗಳ ಬಗ್ಗೆ ಯಾರೂ ನಂಬುದಿಲ್ಲ. ಅವರ ಬರ್ತ್ ಸರ್ಟಿಫಿಕೇಟ್, ಅವರ ಎಜುಕೇಶನ್ ಸರ್ಟಿಫಿಕೇಟ್, ಅವರ ಜಾಬ್ ಸರ್ಟಿಫಿಕೇಟ್ ಯಾವುದನ್ನು ನಂಬುದಿಲ್ಲ. ಅದರಿಂದ ಈಗ ಅವರು OBC ಅಲ್ಲ ಅಂತ ಹೇಳಿದ್ರೆ ನನಗೂ ಅನುಮಾನ ಬರುತ್ತೆ, ಇರ್ಬೋದೇನೋ ಅಂತ. ಅವ್ರು ಎಲ್ಲ ಕಡೆ ಇಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಾನು ಗಾಣಿಗೆ ಕಮ್ಯುನಿಟಿ ಅಂತ ಹೇಳ್ತಾರೆ, ಅದನ್ನು ಬಳಸ್ಕೊಂಡ್ರು ಅವರು. ಅದರಿಂದ ನೋಡಿ ಇಡೀ ದೇಶದಲ್ಲಿ ಇವತ್ತು ಬಹುಶಃ ಮಹಾರಾಷ್ಟ್ರ, ಅಸ್ಸಾಮು, ರಾಜಸ್ಥಾನ ಚೀಫ್ ಮಿನಿಸ್ಟರ್ಗಳನ್ನು ಬಿಟ್ಟರೆ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಶೂದ್ರರ CM, OBCಗಳೇ CM, ನಾನ್ ಬ್ರಾಹ್ಮಿನ್ CMಗಳು ಇವತ್ತು 3 ರಾಜ್ಯ ಬಿಟ್ರೆ. ಆಮೇಲೆ ನೀವು ಲೀಡರ್ಗಳನ್ನು ತೆಗೆದು ನೋಡಿ, ಸ್ಟಾಲಿನ್ ತೆಗೆದುಕೊಳ್ಳಿ, ಪಿಣರಾಯಿ ವಿಜಯನ್ ತಗೊಳ್ಳಿ, ಸಿದ್ದರಾಮಯ್ಯನವ್ರನ್ನ ತಗೊಳ್ಳಿ, ಇಲ್ಲದಿದ್ರೆ ಬಿಹಾರದಲ್ಲಿ ತಗೊಳ್ಳಿ, ನಿತೀಶ್, ಆಮೇಲೆ ನವೀನ್ ಪಟ್ನಾಯಕ್ ಅದೇ OBCಗಳೇ ಬರ್ತಾರೆ. ರಾಜಸ್ಥಾನ ಒಂದು ಬಿಡಿ, ಪಂಜಾಬ್ನಲ್ಲಿ ತಗೊಳ್ಳಿ, ಎಲ್ಲ ಇದರಲ್ಲಿ ನಾನ್ ಬ್ರಾಹ್ಮಿನ್, ಅದರಲ್ಲೂ OBC ಲೀಡರ್ಗಳೇ ಇದ್ದಾರೆ ಎಲ್ಲ. ಅವರಾದ್ರೂ ಇವತ್ತು ಅವರು ಅಂಬೇಡ್ಕರ್ ಅನ್ನು ಅವರ ಸಮುದಾಯಕ್ಕಾದ್ರೂ ತಲುಪಿಸೋ ಕೆಲಸ ಮಾಡ್ಬೇಕಲ್ಲ. ಈಗ ನೋಡಿ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ವಾಲ್ಯೂಮ್ ಬಂದ ನಂತರ ನನಗೆ ಗೊತ್ತಿಲ್ಲ ಬೇರೆ ಯಾವ ರಾಜ್ಯದವರು ತಂದಿದೆ, ಕರ್ನಾಟಕ ಒಂದು ತಂದಿದೆ. ಬೇರೆ ಆಯಾ ಭಾಷೆಗಳಲ್ಲಿ ಬಹುಶಃ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಬಂದಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ ನಾನು. ಅಲ್ಲ ಸರ್, ನೀವು ಅವಾಗ ಒಂದು ಮಾತಾಡಿದ್ರಿ, ಏನಂದ್ರೆ ಇತ್ತೀಚಿನ 2-3 ದಶಕಗಳಲ್ಲಿ ಅಂಬೇಡ್ಕರ್ ವಿಚಾರಧಾರ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ. ಅದಕ್ಕಿಂತ ಮೊದಲು ಗಾಂಧಿ, ಆಮೇಲೆ ಆ ಜನತಾ ತುರ್ತು ಪರಿಸ್ಥಿತಿಯ ನಂತರ ಜನತಾ ಮೂವ್ಮೆಂಟ್ ಇತ್ತು, ಆಮೇಲೆ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಇವ್ರ ಬಗ್ಗೆ ಎಲ್ಲ ಚರ್ಚೆಗಳಾಗ್ತಿದ್ವು ಇಡೀ ದೇಶಾದ್ಯಂತ. ಆಮೇಲೆ ಅಂಬೇಡ್ಕರ್ ಬಂದರು. ನೋಡಿ, ಗಾಂಧಿ ಎಲ್ಲ ಕಡೆಗೂ ರೀಚ್ ಆದರು, ಲೋಹಿಯಾ ಎಲ್ಲ ಕಡೆಗೂ ರೀಚ್ ಆದರು, ಅದೇ ರೀತಿ ಜಯಪ್ರಕಾಶ್ ನಾರಾಯಣ್ ಕೂಡ ಎಲ್ಲ ಸಮುದಾಯಗಳು ಒಪ್ಕೊಂಡ್ರು. ಅದೇ ಅಂಬೇಡ್ಕರ್ ಯಾಕೆ ಎಲ್ಲ ಕಡೆ? ನಾನು ಹೇಳ್ತಿರೋದು 2 ಪ್ರಶ್ನೆ. ಅಂಬೇಡ್ಕರ್ ಯಾಕೆ ರೀಚ್ ಆಗಕ್ಕಾಗ್ಲಿಲ್ಲ ಅಂತ, ಮತ್ತೆ ಎಲ್ಲ ಸಮುದಾಯಗಳು ಯಾಕೆ ಒಪ್ಕೊಳ್ಳಿಲ್ಲ ಅಂತ. ಅದೇ ಹೇಳಿದ್ದಲ್ಲ, ಅವರನ್ನು ದಲಿತರ ಅವ್ರ ಮೀಸಲಾತಿ, ಅವ್ರ ಪ್ರೊವಿಷನ್ SC STಗೆ ಮೀಸಲಾತಿ ಬಂತಲ್ಲ, ಮೀಸಲಾತಿಗೂ ಅಂಬೇಡ್ಕರ್ ಅನ್ನು ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ಅದರಿಂದ ಈ ಮೀಸಲಾತಿಯನ್ನು ವಿರೋಧಿಸುವವರು ಯಾರಿದ್ದಾರೆ ಅಂದ್ರೆ, ಈಗ OBCಗಳಿಗೆ ಮೀಸಲಾತಿ ಬಂದದ್ದು ಮಂಡಲ್ ಕಮಿಷನ್ ನಂತರ ಅಲ್ವಾ, ಅದಕ್ಕಿಂತ ಮೊದಲು ಅವರಿಗೆ ರಿಸರ್ವೇಶನ್ ಒಪ್ಕೋಬೇಕಿತ್ತಲ್ಲ. ಅಲ್ಲ, ಒಪ್ಕೊಳ್ಬೇಕಿತ್ತು. ಆ ನಂತರ ನಾನು ಹೇಳ್ತಾ ಇರೋದು ಅದನ್ನೇ, ಮಂಡಲ್ ಕಮಿಷನ್ ಜಾರಿಯ ನಂತರ ಈ ದೇಶದಲ್ಲಿ OBCಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಇಲ್ಲದ್ರೆ ಸಾಮಾಜಿಕ ಸ್ಥಾನಮಾನಗಳಿರ್ಬೋದು, ಅವರ ಆರ್ಥಿಕ ಸ್ಥಿತಿಗತಿ ಇರ್ಬೋದು, ಬಹಳ ದೊಡ್ಡ ಬದಲಾವಣೆ ಆಗಿದೆ. ಪೋಸ್ಟ್ ಮಂಡಲ್ ಏರಾ ನೀವು ತೆಗೆದು ನೋಡಿದ್ರೆ ದ ಸೀರೀಸ್ ಆಫ್ ಆಕ್ಚುಲಿ ಸಾಮಾಜಿಕ ಸೋಷಿಯಲ್ ಜಸ್ಟಿಸ್ ಎನ್ನುವುದು ಅದರ ಪೀಕಿಗೆ ಹೋಗ್ಬಿಟ್ಟಿದೆ. ಈಗ ಎಲ್ಲರೂ ಹೇಳ್ತಾ ಇರೋದೇನು, OBCಗಳಿಗೆ ರಾಜಕೀಯ, ಎಲ್ಲ ರಾಜ್ಯಗಳಲ್ಲಿ, ಮೆಜಾರಿಟಿ ರಾಜ್ಯಗಳಲ್ಲಿ OBCಗಳೇ ಚೀಫ್ ಮಿನಿಸ್ಟರ್ ಇದ್ದಾರೆ, ಇನ್ನೇನಾಗಬೇಕು ಈಗ? ಅದರ ಕುರ್ಚಿ ಸಿಕ್ಕಿದೆ, ಅಧಿಕಾರ ಎಕ್ಸಾಕ್ಟ್ಲಿ ಅದು ಸಿಕ್ಕಿದೆ. ಅವರು ಅದನ್ನು ಈಗ ನೋಡಿ, ಕರ್ನಾಟಕದನ್ನೇ ತಗೊಳ್ಳಿ ನೀವು, OBC ಚೀಫ್ ಮಿನಿಸ್ಟರ್. ಯಾಕೆ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಅನ್ನು ತರ್ಲಿಕ್ಕೆ ಆಗ್ತಾ ಇಲ್ಲ? ಬೇರೆ ಎಲ್ಲ ಬೇಡ, ಬೇರೆ ನೀವು ಬಿಟ್ಬಿಡಿ, ಬೇರೆ ರಾಜ್ಯಗಳು ಬಿಟ್ಬಿಡಿ, ಯಾಕೆ ಆಗ್ತಾ ಇಲ್ಲ? ನಾನು ಸಿದ್ದರಾಮಯ್ಯ ಒಬ್ಬರನ್ನು ದೂರ್ತಾ ಇಲ್ಲ. ಈ OBC ಲೀಡರ್ಗಳು, MLAಗಳು ಇಷ್ಟೊಂದು ಮಂದಿ ಇದಾರಲ್ಲ, ಎಲ್ಲರೂ OBCಗಳ ಓಟುಗಳಿಂದ ಬಂದವರಲ್ಲ. ಕರ್ನಾಟಕದಲ್ಲಿ ನೀವು ಅಫಿಷಿಯಲ್ ಆಗಿ 27 ಬಂದ್ರೆ 52% ಇದ್ದಾರೆ. ಅವರು ರಾಜಕೀಯ ಶಕ್ತಿ ಆಗಿದಾರ, ಅವ್ರ ತಿಳುವಳಿಕೆ. ಅವರು ಈಗ ಮುಖ್ಯಮಂತ್ರಿಯ ಕೈಗೆ ಬಲ ತುಂಬಬೇಕಾದ್ರು ಯಾರು? ನೋಡಿ, ಇದಕ್ಕೆ ಬಹುಶಃ ಈ ಅಂಬೇಡ್ಕರ್ ಬಗ್ಗೆ ಅರಿವಿಲ್ಲದೆ ಇರೋದು ಕೂಡ ಒಂದು ಕಾರಣನ. ಅದನ್ನೇ ನಾನು ನೋಡಿ ಸಿಂಪಲ್ ಟೆಸ್ಟ್ ಮಾಡಿ,
ನಮ್ಮ OBC MLA-ಗಳಿದಾರಲ್ಲ, ಅವರಿಗೆ ಅಂಬೇಡ್ಕರ್ 10 ಪ್ರಶ್ನೆಗಳನ್ನು ಕೇಳಿ ಯಾವುದನ್ನು ರೆಫರ್ ಮಾಡದೆ ಅವರಿಗೆ ಉತ್ತರ ಬರೀಲಿಕ್ಕೆ ಹೇಳಿ ನೀವು. ಹೇಳಿ, ಇದೊಂದು ಚಾಲೆಂಜ್ ಆದ್ರೆ ತಗೊಳ್ಳಿ. ನಾನು ಹೇಳಿದ ಅತಿ ಆಗ್ಬೋದೇನಾ, ಈ ಕರ್ನಾಟಕದಲ್ಲಿರುವ OBC MLA-ಗಳು ಏನಿದ್ದಾರೆ ಅವರಿಗೆ ಅಂಬೇಡ್ಕರ್ ಬಗ್ಗೆ ಒಂದು ಪೇಜ್ 2 ಪೇಜ್ ಬರೀಲಿಕ್ಕೆ ಹೇಳಿ ನೋಡ್ರಿ. ನನ್ನ ಪ್ರಕಾರ ಸಿದ್ದರಾಮಯ್ಯ ಬರಿಬೋದು, BK ಹರಿಪ್ರಸಾದ್ ಬರಿಬೋದು, ಸ್ವಲ್ಪ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ, ಪ್ರಿಯಾಂಕ ಖರ್ಗೆ ಅಂತೂ ಮಾತಾಡ್ತಾರೆ. OBC-ಗಳಲ್ಲ ಅವರು, ಪ್ರಿಯಾಂಕ ಖರ್ಗೆ. ನಾನು OBC-ಗಳಲ್ಲಿ ಹೇಳ್ತಿರೋದು, ಉಳಿದಂತೆ ಬೇರೆ ಯಾರು ಬರೀತಾರೆ. ಸೊ ನಿಮ್ಗೆ ನೀವೇ ಅದನ್ನು ಓದ್ಕೊಳ್ಳೋದಿದ್ರೆ ನೋಡಿ, 100 ರೂಪಾಯಿ ರೀ, 10 ವಾಲ್ಯೂಮ್ ಇದೆ ಅದು. ಅದಕ್ಕೆ 100 ರೂಪಾಯಿ, 1000 ಕೊಟ್ರೆ ಇಡೀ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿಗಳಿಗೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ ನನ್ನ ಪ್ರಕಾರ. ಈಗ ಲೋಯನ್ದು ಬುಕ್ ಸೀರೀಸ್ ತಂದಿದ್ದಾರೆ, 4 ಸೀರೀಸ್ ಬಂತು, 10 ಬಂತು, ಅಂಬೇಡ್ಕರ್ದಂತೂ ಬಂತು. ಎಷ್ಟು ಮನೇಲಿ ತೊಗೊಂಡೋಗಿ ಇಡ್ರಿ, ಅದನ್ನು ಯಾರಾದ್ರೂ ಓದುವರು ಓದ್ತಾರೆ. ಅದರ ನಂತರ ಕುವೆಂಪು ಭಾಷಾ ಅಂಬೇಡ್ಕರ್ ಬಗ್ಗೆ ನನ್ನ ಪ್ರಕಾರ ಹಿಂದಿ ಬಿಟ್ರೆ, ಇಂಗ್ಲಿಷ್ ಬಿಟ್ರೆ, ಅಂಬೇಡ್ಕರ್ ಸಾಹಿತ್ಯ ಸುಮಾರು 15,000 ಪುಟ ಅಂತ ಹೇಳ್ತಾರೆ. ಅದು ಒಟ್ಟು ಹೈಯೆಸ್ಟ್ ಪುಸ್ತಕಗಳು ಬಂದಿದ್ದು ಕರ್ನಾಟಕದಲ್ಲಿ, ಮರಾಠಿಯಲ್ಲಿ. ಮರಾಠಿ ಒರಿಜಿನಲ್ ಇದೆ, ಅಲ್ಲಿಂದ ಬರೋದು ಇದು, ಒರಿಜಿನಲ್ಗಳಲ್ಲದೆ. ಅದೇ ಹಿಂದಿ, ಮರಾಠಿ, ಇಂಗ್ಲಿಷ್ ಬಿಟ್ರೆ ನೀವು ಬೇರೆ ತಮಿಳು, ಮಲಯಾಳಿ, ಇಲ್ಲದ್ರೆ ಬೇರೆ ಭಾಷೆಗಳಿಗೆ ತಗೊಂಡು ನೋಡಿದ್ರೆ ಕನ್ನಡದಲ್ಲಿ ಹೈಯೆಸ್ಟ್ ಬಂದಿದೆ. ನನಗೆ ವೈಯಕ್ತಿಕವಾಗಿ ನನಗೆ ಅಂಬೇಡ್ಕರ್ ಬಗ್ಗೆ ಯಾವುದೇ ಪುಸ್ತಕ ಪರ್ಚೇಸ್ ಮಾಡೋದೇ ಬೇಡ ಅಂತ. ಯಾಕಂದ್ರೆ ಅದನ್ನು ಓದಿದ್ರೆ ಸಾಕು ಅಂತ, ನೀವು ಇರೋದನ್ನು ಓದಿದರೆ ಸಾಕು, ಅದನ್ನು ಫಾಲೋ ಮಾಡಿದ್ರೆ ಸಾಕು ನಾವು. ಅದರಿಂದ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅನ್ನು OBC ಸಮುದಾಯಕ್ಕೆ ತಲುಪಿಲ್ಲ ಅಂದ್ರೆ ನನ್ನ ಪ್ರಕಾರ ಅದಕ್ಕೆ ನೇರ ಕಾರಣ OBC-ಗಳು ಮತ್ತು ಮುಖ್ಯವಾಗಿ ಆ ಸಮುದಾಯದ ರಾಜಕೀಯ ನಾಯಕರು ಅಂತ ಹೇಳ್ತಾರೆ. ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಕೂತಿದಾರಲ್ಲ, UGC ಸ್ಕೇಲ್ ತಗೊಂಡು OBC ಅವರು ಇದಾರಲ್ಲ, ಬಹಳ ಮಂದಿ ವೈಸ್ ಚಾನ್ಸಲರ್ ಆಗಿದ್ದಾರೆ, ಮತ್ತೊಂದಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಓದಿದಾರ ಕೇಳಿ. ಅಲ್ಲಲ್ಲ, ಮೀಸಲಾತಿದಾಗಿ ಅಲ್ಲಿ ಹೋಗಿ ಕೂತಿರ್ತಾರೆ. ಆಮೇಲೆ ಎಲ್ಲಾ ಕಡೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳೆಲ್ಲ ಇದೆ. ಇದೊಂದು ಇದೆ, ಬಿಳಿ ಆನೆಗಳನ್ನು ಸಾಕುದ್ರಲ್ಲಿ ನಾವು ನಿಸ್ಸೀಮರು, ಆಯ್ತಾ. ಅಂಬೇಡ್ಕರ್ ಸಂಶೋಧನಾ ಕೇಂದ್ರಗಳು, ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳು ಕರ್ನಾಟಕದಲ್ಲೇ ಈ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿದೆ, ಸರ್ಕಾರದಲ್ಲಿದೆ. ಆದ್ರೆ ಅಲ್ಲಿ ಏನು ಸಂಶೋಧನೆ ನಡೆಯುತ್ತೆ, ಏನ್ ಮಾಡ್ತಾರೆ ಅಂತ ಯಾವ ಮನುಷ್ಯನಿಗೂ ಗೊತ್ತಿಲ್ಲ. ಅದರಿಂದ ಅಂಬೇಡ್ಕರನ್ನ OBC-ಗೆ ಯಾಕಂದ್ರೆ ಇದು ನಮ್ಮ ಮುಂದಿನ ರಾಜಕೀಯ ಇದೆಯಲ್ಲ, ಅದು ಹಾದಿ ತಪ್ತಾ ಇದೆ ಈಗಾಗಲೇ. ಅಂದ್ರೆ ನಮ್ಮೊಳಗಿರೋ ಒಡಕಿಂದಾಗಿ ಈ ದಲಿತರನ್ನು, ಹಿಂದುಳಿದ ಜಾತಿಗಳನ್ನ ಮತ್ತು ಅಲ್ಪಸಂಖ್ಯಾತರನ್ನು ಒಂದು ಕಡೆ ಬೆಸೆಯುವ ಕೆಲಸವನ್ನು ಅಂಬೇಡ್ಕರ್ ಇಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಅಂಬೇಡ್ಕರ್ ಇಲ್ಲ ನಮಗೆ ಈಗ, ಆ ವಿಚಾರಧಾರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವರು ಈಗ ಆ ವಿಚಾರಧಾರೆ ನಾಯಕತ್ವ ಕೊಡ್ಬೇಕದನ್ನು, ಆ ನಾಯಕತ್ವವನ್ನು ನಾವು ಸ್ವೀಕರಿಸಬೇಕು. ಅದು ನಿಜವಾಗಿ ಆಗ ಅಂಬೇಡ್ಕರ್ ಆಶಯ ಏನಿತ್ತೆ ಅದು ಸಾಕಾರಗೊಂಡಾಗ ಆಗುತ್ತೆ. ಅಲ್ಲ ಸರ್, ಈಗ ಅಂಬೇಡ್ಕರ್ನ ದೂರ ಮಾಡಿ ಈ OBC-ಗಳು ಈಗಾಗಲೇ ಇಷ್ಟೆಲ್ಲ ಅನುಭವಿಸ್ತಿದ್ದಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ SIR ಬರುತ್ತೆ, SIR ಅಲ್ಲಿ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಕೆಲವು ಮುಸ್ಲಿಂ ಹೆಸರುಗಳು ಮಾತ್ರ ಡಿಲೀಟ್ ಆಗ್ಬಿಡ್ತವೆ ಅಂತ. ದಲಿತರ ಹೆಸರು ಡಿಲೀಟ್ ಆಗುತ್ತೆ, OBC-ಗಳ ಹೆಸರುಗಳು ಕೂಡ ಡಿಲೀಟ್ ಆಗುತ್ತೆ. ಅಂದರೆ ಈ ದೇಶದ ನಾಗರಿಕ ನಾನು ಅಂತೇಳಿ ಹೋಗಿ ಮತದಾನ ಮಾಡಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಬರ್ತಾ ಇದೆ OBC-ಗಳಿಗೂ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಅಂಬೇಡ್ಕರ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ಅದು ನೋಡಿ. ಅಂಬೇಡ್ಕರ್ ಸಂವಿಧಾನ ಬರೆದಿದಾರಲ್ಲ, ಅವರು ಒಂದಷ್ಟು ಕಾಂಪ್ರಮೈಸ್ ಮಾಡಿಕೊಂಡು ಬರೆದ್ರು ಅದನ್ನು, ಆಯ್ತಾ. ಅಂಬೇಡ್ಕರ್ ಬಯಸಿದ ಸಂವಿಧಾನ ಮತ್ತು ಅಂಬೇಡ್ಕರ್ ಬರೆದ ಸಂವಿಧಾನ ಅದು ಬೇರೆ ಬೇರೆನೆ. ಆ ಸ್ಟೇಟ್ಸ್ ಅಂಡ್ ಮೈನಾರಿಟಿ ಡಾಕ್ಯುಮೆಂಟ್ ಇದೆಯಲ್ಲ, ಅದರಲ್ಲಿ ಇದೆ. ಉದಾಹರಣೆಗೆ ಇಲೆಕ್ಷನ್, ಇವತ್ತಿನ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಏನಿದೆ, ಆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅನ್ನೇ ಅವರು ವಿರೋಧ ಮಾಡ್ತಾರೆ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಇರ್ಬೇಕಂತ ಮಾಡಿದ್ರು. ಇವತ್ತಿನ ಎಲ್ಲದಕ್ಕೂ ಅದು ಒಂದು ಕಾರಣ ಅಲ್ವಾ. ಸೊ ಅದರಿಂದ ನೀವು ಅವರು ಕೃಷಿ ಭೂಮಿಯನ್ನ ರಾಷ್ಟ್ರೀಕರಣ ಮಾಡ್ಬೇಕಂತ ಹೇಳಿದ್ರು, ಕೈಗಾರಿಕಾ ಕ್ಷೇತ್ರಗಳು ಎಲ್ಲವೂ ರಾಷ್ಟ್ರೀಕರಣ ಮಾಡ್ಬೇಕಂತ ಹೇಳಿದ್ರು, ಬಜೆಟಿನ 40% ದಲಿತರಿಗೆ ವಿನಿಯೋಗ ಮಾಡ್ಬೇಕಂತ ಹೇಳಿದ್ರು, ಪ್ರತಿಯೊಂದು ಯೋಜನೆಯನ್ನು ಕನಿಷ್ಠ 1 ವರ್ಷನೇ 2 ವರ್ಷನೇ ಅವಧಿ ಕೊಟ್ಟದ್ದು ಪೂರ್ಣ ಸೀರೀಸ್ ಆಫ್ ಇದೆ. ಅದನ್ನು ಯಾವುದನ್ನು ಕೂಡ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ, ಆಯ್ತಾ. ಅದರಿಂದ ನೀವು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಂಬೇಡ್ಕರ್ ಚಿಂತನೆಯಲ್ಲಿ ಒಂದು ಪರಿಹಾರ ಇದೆ. ಅದರಿಂದ ನಮ್ಗೆ ಏನು ದಿಕ್ಕು ದಿಸೆ ಇಲ್ಲದೆ ಏನು ಮಾಡ್ಬೇಕಂತ ಗೊತ್ತಾಗದಂಥ ಪರಿಸ್ಥಿತಿ ಏನಿಲ್ಲ, ನಮಗೆ ಇದೆ. ಸಂವಿಧಾನ ಮಾತ್ರ ಅಲ್ಲ, ಅವರ ಬರಹಗಳು, ಅವರ ಭಾಷಣಗಳಲ್ಲಿ ಅವರ ಚಿಂತನೆಗಳಿದೆ. ಅದನ್ನು ಮುಟ್ಟಿಸುವ ಕೆಲಸಗಳನ್ನು ಆಗಬೇಕಷ್ಟೆ. ನೋಡಿ, ನಾವು ಅಹಿಂದ ಬಗ್ಗೆ ಮಾತಾಡಿದ್ವಿ. ಮುಸ್ಲಿಮ್ಸ್ಗೆ ಅಂದರೆ ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿಂ ತಾನೇ ಮುಖ್ಯ.
ಅವ್ರಿಗೆ ಒಂದು ಗ್ಲೋಬಲ್ ಐಡೆಂಟಿಟಿ ಇದೆ, ದಲಿತರಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ. ಹಿಂದುಳಿದವ್ರಿಗೆ ಏನಿದೆ? ಏನೂ ಇಲ್ಲ. ಹಿಂದುಳಿದವ್ರಿಗೆ ಏನೂ ಇಲ್ಲ ಅಂದಮೇಲೆ ಏನು ಮಾಡ್ಬೇಕು ಹಿಂದುಳಿದವರು? ಅಂದರೆ ಮುಂದೆ ಏನಾದರೂ ಬಹಳ ಅಭದ್ರತೆ ಬರುತ್ತೆ ಅಂದರೆ ಅದು ಹಿಂದುಳಿದವ್ರಿಗೆ. ಹೌದು, ಆ ಕಾರಣಕ್ಕೆ ತಾನೇ ಜಾತಿ ಗಣತಿ ಬೇಕು ಅಂತ ಹೇಳೋದು. ಹೌದು. ಆದ್ರೆ ನೀವ್ ಹೇಳ್ದಂಗೆ ಅಂಬೇಡ್ಕರ್ನಲ್ಲಿ ಪರಿಹಾರ ಇದೆ ಅನ್ನೋದಾದ್ರೆ ಹಿಂದುಳಿದವ್ರು ಮತ್ತೆ ಅಂಬೇಡ್ಕರ್ನ ಒಪ್ಕೋಬೇಕಲ್ಲ. ಹೌದು, ಒಪ್ಕೊಳ್ದೇ ಇದ್ರೆ ನಾನು ಹೇಳ್ದಂಗೆ ಅಭದ್ರತೆ ಜಾಸ್ತಿ ಆಗುತ್ತೆ. ನೋಡಿ, ಅಂಬೇಡ್ಕರ್ ಅದನ್ನೇ ಹೇಳಿದ್ದು, ಗುಲಾಮನಿಗೆ ತಾನು ಗುಲಾಮನಂತ ಗೊತ್ತಾಗದೇ ಇದ್ರೆ ಗುಲಾಮಗಿರಿಯ ಸಂಕೋಲೆಯನ್ನು ಮುರಿಲಿಕ್ಕಾಗೋದಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು. ಇವರೆಲ್ಲರೂ ಕೂಡ ಈ ಮೇಲ್ಜಾತಿಗಳ ಕಾಲಾಳುಗಳಾಗಿ ಇವತ್ತು ಹಿಂದುತ್ವದ ಹೋರಾಟ ನಡೆಸ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ, ಇವರಿಗೆ ತಾನು ಗುಲಾಮನಾಗಿದ್ದೇನೆ ಅಂತ ಗೊತ್ತಿಲ್ಲ. ಅವನಿಗೆ ನಾನು ಗುಲಾಮ್ ಅಂತ ಗೊತ್ತಾಗದೇ ಇದ್ರೆ ಅವನು ಗುಲಾಮಗಿರಿಯ ಸಂಕೋಲೆಗಳನ್ನು ಮುರಿಯುವುದು ಹೇಗೆ? ಅವನು ಆ ಸಂಕೋಲನೆನ ಆಭರಣ ಅಂತ ಕುತ್ತಿಗೆ ಹಾಕೊಂಡು ನೇತಾಡ್ತಾ ಇದ್ದಾರೆ ಇವತ್ತು. ಆಯ್ತಾ? ಸೊ ಇದು ನೀವು ಉದಾಹರಣೆಗೆ ನಾನು ಹೇಳ್ತಾ ಇರೋದು, ನಾವೆಲ್ಲರೂ ಓದ್ಬೇಕು. ಹೂವ್ಯಾರ ಶೂದ್ರ ಸ್ವಲ್ಪ ಓದಿದ್ರೆ ಮನು ಏನು ಹೇಳಿದ್ದಾನೆ, ಹೆಣ್ಮಕ್ಕಳ ಬಗ್ಗೆ ಏನು ಹೇಳಿದ್ದಾನೆ, ಮುಖ್ಯವಾಗಿ ಶೂದ್ರರ ಬಗ್ಗೆ ಏನು ಹೇಳಿದ್ದಾನೆ, ಇದನ್ನೆಲ್ಲ ಈಗ ನಾವು ನೋಡಿ. ರಿಡಿಲ್ಸ್ ಆಫ್ ರಾಮಕೃಷ್ಣ ಅಂತ ಇದೆ. ರಾಮ ಏನು, ಕೃಷ್ಣ ಏನು? ನಾವು ಸುಮ್ಮನೆ ಭಗವಾನ್ ಅದು ಹೇಳಿದ್ದಾರೆ, ಯಾಕೆ ಹೇಳಿದರು ಅಂತ ಎಲ್ಲ ಚರ್ಚೆ ಮಾಡ್ತೇವೆ. ಇದನ್ನ ಯಾರು ಹೇಳಿದ್ದಲ್ಲ, ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ಅಂಬೇಡ್ಕರ್ ಎಂತ ವ್ಯಕ್ತಿತ್ವ ಅಂದ್ರೆ, ನೀವು ಅಂಬೇಡ್ಕರ್ನ ಒಂದೊಂದು ಪಾರ್ಟ್ ಅನ್ನು ಒಪ್ಕೊಂಡು ಇನ್ನೊಂದು ಪಾರ್ಟ್ ಒಪ್ಕೊಳ್ಳಿಕ್ಕೆ ಅಂತ ಆಗೋದಿಲ್ಲ. ಅಂಬೇಡ್ಕರ್ನ ಒಪ್ಕೊಳ್ಳಿದ್ರೆ ಪೂರ್ಣವಾಗಿ ಒಪ್ಕೊಳ್ಬೇಕು ನೀವು. ಆಯ್ತಾ? ಪೂರ್ಣವಾಗಿ ನೀವು ಈಗ BJP ಅವರು ಅದನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳ್ತಾರಲ್ಲ, ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳಿ, ಇದನ್ನು ಒಪ್ಕೊಳ್ಬೇಕು. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ ಅಂತ ಹೇಳಿದಾರಲ್ಲ, ಹಿಂದುತ್ವದ ವಿರುದ್ಧನೇ ಮಾತಾಡಿದಾರಲ್ಲ, ಅದನ್ನು ಸುಟ್ರಲ್ಲ, ನೀವು ಅದನ್ನು ಒಪ್ಕೊಳ್ಬೇಕು. ಯಾರೋ ನಾನು ಬೆಳಿಗ್ಗೆ ಅದನ್ನ ಹಾಕಿದ ಕೇಳ್ತಾ ಇದ್ರಿ, ಎಲ್ಲಿ ಮನುಸ್ಮೃತಿ ಹೇಳಿದೆ ಅಂತ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಸಹಭೋಜನ ಇದೆ? ಪುರೋಹಿತರನ್ನ ಒಂದು ಜಾತಿಯ ಆಧಾರದಲ್ಲಿ ನೇಮಕ ಮಾಡ್ತಾರ ವಿನ ಅರ್ಹತೆ ಮೇಲೆ ಮಾಡ್ತಾರ? ಮಾಡೋದಿಲ್ಲ. ಅದು ಮನುಸ್ಮೃತಿನೇ, ಅದು ಮನು ಹೇಳಿದ್ದನ್ನೇ ಮಾಡಿರೋದು ಅದು. ಅದರಿಂದ ಇವತ್ತಿ ಕೂಡ ಅವ್ರು ಹೇಳ್ತಾ ಇರೋದು ಏನು? ಸಂವಿಧಾನದ ಬದಲಿಗೆ ಮನುಸ್ಮೃತಿಯನ್ನು ತರಬೇಕಂತ ಒಳಗಡೆ ಆಲೋಚನೆ ಇರುವುದಲ್ವಾ? ಅದರಿಂದ ಅಂಬೇಡ್ಕರ್ ಅವರನ್ನ ನೋಡಿ, ಅಂಬೇಡ್ಕರ್ ಅವರನ್ನ ಅವರ ಶತ್ರುಗಳು ಸರಿಯಾಗಿ ಗುರುತಿಸಿದ್ದಾರೆ. ಅವ್ರು ಏನಂತ ಅವ್ರಿಗೆ ಗೊತ್ತಿದೆ. ಆದರೆ ಅವರನ್ನು ಗುರುಗಳಾಗಿ ಯಾರು ಸ್ವೀಕರಿಸಬೇಕಿತ್ತು, ಅವರ ಮಿತ್ರರಂತೆ ನಾನು ತಿಳ್ಕೊಂಡಿದ್ರೆ ಅವರು ಗುರುತಿಸಿಲ್ಲ. ಯಾರು ಅಂಬೇಡ್ಕರ್ ಯಾರ ಬಗ್ಗೆ ಅಂತ ಕಾಳಜಿಯಿಂದ ಇದನ್ನೆಲ್ಲ ಮಾಡಿದ್ದಾರೆ, ಆ ಸಮುದಾಯ ಇದೆಯಲ್ಲ, ಅವರನ್ನು ಗುರುತಿಸಿಲ್ಲ. ಆದರೆ ಅಂಬೇಡ್ಕರ್ ತನ್ನ ಶತ್ರು ಅಂತ ಗುರುತಿಸಿದವರು ಇದ್ದಾರಲ್ಲ, ಅವರು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡೋದ್ರಿಂದಾಗಿ ದಲಿತರು ಮತ್ತು ಹಿಂದುಳಿದ ಜಾತಿಗಳು ಮತ್ತು ಇವರನ್ನೆಲ್ಲ ಒಂದು ಹಿಂದೂ ಎನ್ನು ಬ್ರಾಕೆಟ್ ಅಲ್ಲಿ ತಂದು, OBCಗಳನ್ನು, ದಲಿತರನ್ನು, ಅದನ್ನೊಂದು ಕೋಮುವಾದದ ಅದನ್ನು ಬೆಳೆಸಲಿಕ್ಕೆ ಒಂದು ಕಥನವನ್ನ, ನೆರೇಟಿವ್ ಏನು ಬಿಲ್ಡಪ್ ಮಾಡಿದ್ರೆ ಅದನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲದರಲ್ಲಿ ನೀವು ಕೋಮುವಾದದ ವಿರುದ್ಧ ನೀವು ಜಾತಿಯ ಪ್ರಶ್ನೆಯನ್ನು ಮುಂದೆ ಇಟ್ಟರೆ ಅದು ಯಾಕೆ ಓಡಿ ಹೋಗ್ತದೆ? ಅಂಬೇಡ್ಕರ್ ಇರುವುದಲ್ಲಿ ಅಂಬೇಡ್ಕರ್ ಜಾತಿಯ ಪ್ರಶ್ನೆ ಎತ್ತಿದಾರಲ್ವಾ? ಯಾವ್ದು ಎತ್ತಿದ್ದಾರೆ? ಇವತ್ತು ಎಲ್ಲಿಯವರೆಗೆ ಆಗಿದೆ ಅಂದ್ರೆ, ಇವತ್ತು ಮೀಸಲಾತಿಯ ಫಲಾನುಭವಿಗಳೇ ಮೀಸಲಾತಿ ವಿರುದ್ಧ ಮಾತಾಡೋದು. ಮಂಡಲ್ ಕಮಿಷನ್ ಅಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಇದೆ ಅದು. ಅದರಿಂದ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಅಂಬೇಡ್ಕರ್ ಅವರು ಅಂದ್ರೆ ಅಂಬೇಡ್ಕರ್ ಚಿಂತನೆಯಲ್ಲಿ ಉತ್ತರ ಇದೆ ಅಂತ ನಮ್ಗೆ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರ, ಇಷ್ಟೊತ್ತು ನಾನಾಗಲೇ ಹೇಳ್ದಲ್ಲ, ಮಿಸ್ಗೈಡ್ ಆಗ್ತಿತ್ತು. ಅಂಬೇಡ್ಕರ್ ಹಿಂದುಳಿದವ್ರಿಗೇನು ಮಾಡಿಲ್ಲ ಅಂತ ದಿನೇಶ್ ಅಮೀನ್ಮಠ್ ಅವರು ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ದಾಖಲೆ ಸಮೇತ, ಅಂಕಿಅಂಶಗಳ ಸಮೇತ. ಅಂಬೇಡ್ಕರ್ ಏನು ಮಾಡಿದ್ದಾರೆ ಹಿಂದುಳಿದವ್ರಿಗೆ ಅಂತ. ಮತ್ತು ಹಿಂದುಳಿದವರ ಎಲ್ಲ ಸಮಸ್ಯೆಗೂ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಪರಿಹಾರ ಇದೆ ಅಂತ ಹೇಳಿದರೆ, ಅದನ್ನು ಎಂಡರ್ಸ್ ಮಾಡ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.